ಸೂಕ್ಷ್ಮ ದೇಹ ಏನನ್ನದು ನಾನು ಅಲ್ಲ ಮತ್ತು ನನ್ನದು ಅಲ್ಲ ಅಂತ ತಿಳಿಸಿದರು. 25 ತತ್ವಗಳಿಂದ ಕೂಡಿದಂಥದ್ದು ಯಾವುದದರಿ? ಸ್ಥೂಲ ಶರೀರ ಆದ. 25 ತತ್ವಗಳಿಂದ ಕೂಡಿದ್ದದ. 17 ತತ್ವಗಳಿಂದ ಕೂಡಿದ್ದು ಸೂಕ್ಷ್ಮ ಶರೀರ ಅಂತಂದ್ರು. 17 ತತ್ವಗಳು ಯಾವ್ಯಾವ್ರಿ? 17 ತತ್ವಗಳಿಂದ ಕೂಡಿದ್ದು ಸೂಕ್ಷ್ಮ ಶರೀರ ಅಂದ್ರಲ್ರಿ. ಯಾವ್ಯಾವ 17 ತತ್ವಗಳ? ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣ, ಮನ, ಬುದ್ಧಿ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಮತ್ತು ಪಂಚ ಪ್ರಾಣ, ಮನ, ಬುದ್ಧಿ. ಚಿತ್ತ, ಅಹಂಕಾರ, ಮನ, ಬುದ್ಧಿ ಒಳಗ ಅಂತರ್ಗತ ಮಾಡಿದ್ರು. ಇವು 17 ತತ್ವಗಳಿಂದ ಕೂಡಿದಂಥದ್ದು ಸೂಕ್ಷ್ಮ ಶರೀರ ಅಂತಂದ್ರು. ಎಲ್ಲ ಹೇಳ್ಕೊತ ಬಂದ್ರು. ಪಂಚ ಜ್ಞಾನೇಂದ್ರಿಯಗಳು ಯಾವ್ಯಾವ್ರಿ? ಪಂಚ ಜ್ಞಾನೇಂದ್ರಿಯಗಳು ಶ್ರೋತ್ರ, ತ್ವಚ, ಚಕ್ಷು, ಜಿಹ್ವ, ಘ್ರಾಣ. ಇವು ಪಂಚ ಜ್ಞಾನೇಂದ್ರಿಯಗಳು. ಪಂಚ ಕರ್ಮೇಂದ್ರಿಯಗಳ್ರಿ? ವಾಕ್, ಪಾಣಿ, ಪಾದ, ಉಪಸ್ಥ, ಗುದ. ಇವು ಕರ್ಮೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳು. ಪಂಚ ಪ್ರಾಣಗಳು ಅಂತಂದ್ರು. ಪ್ರಾಣ, ಅಪಾನ, ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ. ಇವಕ್ಕೇನಂತಾರೆ? ಪಂಚಪ್ರಾಣ. ಪಂಚಪ್ರಾಣಗಳು ಇವು. ಶ್ರೋತ್ರ, ತ್ವಚ, ಚಕ್ಷು, ಜಿಹ್ವ, ಘ್ರಾಣ ಜ್ಞಾನೇಂದ್ರಿಯ. ವಾಕ್, ಪಾಣಿ, ಪಾದ, ಉಪಸ್ಥ, ಕರ್ಮೇಂದ್ರಿಯ. ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ ಪಂಚ ಪ್ರಾಣಗಳು ಅಂತ ಹೇಳಿದ್ರು. ಮನಸ್ಸು ಅಂದ್ರೆ ಎದಕ್ಕಂತ ಕರೆದ್ರಿ ಅವರು? ಸಂಕಲ್ಪ ವಿಕಲ್ಪ ಮಾಡುದು ಮನಸ್ಸ ಅಂತ ಕರೆದ್ರು. ಸಂಕಲ್ಪ ವಿಕಲ್ಪ ಏನ್ ಮಾಡ್ತದಲ್ಲ ಅದಕ್ಕ ಮನಸ್ಸು ಅಂತ ಕರೆದ್ರಿ. ಆಮೇಲೆ ಯಾವುದೇ ನಿಶ್ಚಯ ಮಾಡಿ, ನಿಶ್ಚಯ ರೂಪ ಬುದ್ಧಿ ಅಂತ. ನಿಶ್ಚಯ ಮಾಡೋದು ಯಾವ್ದದರಿ? ಬುದ್ಧಿ ಅದರಿ. ನಿಶ್ಚಯ ಮಾಡೋದು ಬುದ್ಧಿ. ಚಿಂತನ ಮಾಡೋದು ಚಿತ್ತ. ಅಹಂಕಾರ ಪಡೋದು ಅಹಂಕಾರ ಅಂತ ಹೇಳಿದ್ರು. ಮುಂದೆ ಇವೆಲ್ಲ ಎದರದಿಂದ ಆಗ್ಯಾವ ಅಂತಂದ್ರ ಅಪಂಚೀಕೃತ ಪಂಚಮಹಾಭೂತಗಳು ಅಂತ ಕರೀತಾರೆ. ಇವಕ್ಕೆಲ್ಲ ಅಪಂಚೀಕೃತ ಪಂಚಮಹಾಭೂತಗಳು ಅಂತಂದ್ರು. ಅಪಂಚೀಕೃತ ಪಂಚಮಹಾಭೂತಗಳ 17 ತತ್ವಗಳು ಹೇಗೆ ತಿಳಿದುಕೊಳ್ಳಬೇಕು ಅನ್ನೋದು ಹೇಳಿದ್ರು ಅವರು. ಅದನ್ನೆಲ್ಲ ಹೇಳಿದ್ರು. ಆಕಾಶದ ಸತ್ವಗುಣ ಶ್ರೋತ್ರವಾಗಿದೆ ಮತ್ತು ಆಕಾಶದ ರಜೋಗುಣದ ಭಾಗ ವಾಕಾಗಿದೆ. ಇದು ಶ್ರೋತ್ರೇಂದ್ರಿಯ ಶಬ್ದವನ್ನು ಕೇಳುತ್ತದೆ, ವಾಕೇಂದ್ರಿಯ ಶಬ್ದ ಮಾತಾಡುತ್ತದೆ. ಅದಕ್ಕೆ ಅವೆರಡೂ ಏನದಾವು ಅಂದ್ರೆ ಮಿತ್ರತ್ವ ಅದಾವು ಅಂತ ಅದನ್ನೆಲ್ಲ ತಿಳಿಸ್ಕೊತ ಬಂದು ಪಂಚ ಪ್ರಾಣಗಳು ಏನದಾವಲ್ರಿ ಅವು ಎಲ್ಲೆಲ್ಲಿದ್ದ ಏನೇನ್ ಮಾಡ್ತಾವ ಅನ್ನೋದನ್ನು ಹೇಳಿದ್ರು. ಪ್ರಾಣ ಏನ್ ಮಾಡ್ತಾವ ಅನ್ನೋದು ಹೇಳಿದ್ರು. ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ. ವಾಯು ಸರ್ವಾಂಗಗಳಲ್ಲಿ ಶರೀರದೊಳಗ ಅದ ಹರಿದಾಡತೈತಿ. ಅದಕ್ಕ ವ್ಯಾನ ವಾಯು ಅಂತಂದ್ರು. ವ್ಯಾನ ಮತ್ತ ಸಮಾನ ಅದು ನಮ್ಗೇನ್ ಮಾಡ್ತದನ ಉಂಡಂತ ಅನ್ನ ಪಚನ ಮಾಡ್ತದ. ಅದನ್ನೆಲ್ಲ ಹೇಳಿದ್ರು. ಹೇಳ್ಕೊತ ಬಂದ್ರು. ಪಂಚ ಪ್ರಾಣಗಳು ಏನ್ ಮಾಡ್ತಾವ ಅಂತ ತಿಳಿಸಿದ್ರು. ಇನ್ನು ನೋಡ್ರಿ, 17 ತತ್ವಗಳನ್ನು ನಾನು ಅಲ್ಲ ಮತ್ತು ನನ್ನದು ಅಲ್ಲ ಎಂಬುದನ್ನು ಯಾಕೆ ತಿಳಿಯಬೇಕು ಅಂತ ನೀವು ಹೇಳಿದ್ರಲ್ಲ. 17 ತತ್ವಗಳನ್ನು ನಾನು ಅಲ್ಲ ಮತ್ತು ನನ್ನದು ಅಲ್ಲ ಅನ್ನೋದು ಯಾಕೆ ತಿಳ್ಕೋಬೇಕು ಅಂತ, ನಾನು ಈ 17 ತತ್ವಗಳನ್ನು ತಿಳಿಯುವವನಾಗಿರುವೆನು ಅಂತ ಹೇಳಿದ್ರು. ಎದಕ್ಕೆ ತಿಳಿಬೇಕಂದ್ರೆ ಈ 17 ತತ್ವಗಳನ್ನು ತಿಳಿಯುವವನು ಆಗಿರುವೆನು. ಯಾವನು ಯಾವುದನ್ನು ತಿಳಿಯುತ್ತಾನೆ, ಯಾರು ಯಾವುದನ್ನು ತಿಳಿಯುತ್ತಾನೆ, ಅರಿಯುತ್ತಾನೆ, ನೋಡುತ್ತಾನೆ ಎಲ್ಲ ಬರದ. ಯಾರು ಯಾವುದನ್ನು ಅರಿಯುತ್ತಾನೆ ಅವನು ಅದಕ್ಕಿಂತಲೂ ಬೇರೆಯಾಗಿ ಇರುತ್ತಾನೆ. ನೋಡುವವನು ಆ ನೋಡಿಸ್ಕೊಳ್ಳೋ ವಸ್ತು ಅದಲ್ರಿ, ನೋಡಿಸ್ಕೊಳ್ಳೋ ವಸ್ತುಕ್ಕಿಂತವ ಬೇರೆ ಆಗಿರ್ತಾನೆ. ಹೀಗೆ ನಿಯಮ ಇರುವುದು. ಈಗ ನಾವು ಇದನ್ನ ಕಂಬ ನೋಡಕತ್ತೀವಂದ್ರೆ ಅದನ್ನ ಬಿಟ್ಟು ನಾವು ಬೇರೆ ಇದ್ದೀವಿ. ಅದನ್ನ ನೋಡಿಸ್ಕೊಳ್ಳೋ ವಸ್ತು ಆಯ್ತು. ನಾವು
ಅದನ್ನು ನೋಡೋರಾಗಿವ್ರಿ. ಹಂಗೆ ಅದನ್ನು ಬಿಟ್ಟು ನಾವು ಬೇರೆ ಇದೀವಿ. ಇದು ನಿಯಮದಲ್ಲಿ ಹಿಂಗ ನಿಯಮದ. ಆದ್ದರಿಂದ ಈ 17 ತತ್ವಗಳು ನಾನು ಅಲ್ಲ ಮತ್ತು ನನ್ನವೂ ಅಲ್ಲ. ಇದ್ರಾಗ ಏನದ ಅಂತ ಕೇಳಿದ್ರೆ ಅವರು ಯಾವ್ದ್ಯಾವ್ದು ನಾವು ಅರಿತೀವಲ್ರಿ, ಯಾವ್ದ್ಯಾವ್ದು ನಾವು ತಿಳಿತೀವಲ್ರಿ, ಆ ತಿಳಿಯುವಂಥ ವಸ್ತು ಏನದ ರೀ, ಅದನ್ನು ಬಿಟ್ಟ ನಾವು ಬೇರೆ ಅದೀವು ಅಂತ ಹೇಳಿದ್ರು. ಯಾವುದೇ ಇರಲಿ ಇದ್ರೊಳಗೆ ಅದನ್ನ ಬಿಟ್ಟು ನಾವು ಬೇರೆ ಅದೀವು ಅಂತ ಇದು ನಿಯಮ ಅದ ರೀ. ತಿಳಿಯುವ ವಸ್ತು ಅದು ಬಿಟ್ಟು ಬೇರೆ ಇದು ನನ್ನದು ಅಲ್ಲ ಎಂಬುದನ್ನು ತಿಳಿಯಬೇಕು ಅಂತ ಈ ರೀತಿಯಾಗಿ ತಿಳಿಬೇಕು ಅಂತ ಹೇಳಿದ್ರಿ ಅವರು. ಮುಂದೆ ನೋಡ್ರಿ ದೃಷ್ಟಾಂತ ಹೇಳ್ತಾರ. ದೃಷ್ಟಾಂತ ಹೇಗೆ? ನೃತ್ಯ ಶಾಲೆಯಲ್ಲಿ ಇದ್ದ ಇದನ್ನು ಯಾವ ದೃಷ್ಟಾಂತ ಮೂಲಕ ತಿಳಿಯಬೇಕು? ಇದನ್ನ ಮತ್ತೆ ಹಿಂಗ ಹೇಳಿದ್ರಲ್ರಿ, ಇದನ್ನ ದೃಷ್ಟಾಂತ ಕೊಟ್ಟು ಹೇಳ್ರಿ ಅಂತಂದ್ರು. ಯಾವುದರೆ ದೃಷ್ಟಾಂತ ಕೊಟ್ಟು ಹೇಳ್ರಿ. ದೃಷ್ಟಾಂತ ಕೊಟ್ಟು ಹೇಳಿದ್ರಂದ್ರ ನಮಗ ದೃಷ್ಟಾಂತ ತಿಳಿತದ. ಕೊಡ್ಲಿಲ್ಲ, ದೃಷ್ಟಾಂತ ಕೊಡ್ಲಿಲ್ಲ ಅಂದ್ರೆ ತಿಳಿದಿಲ್ಲ. ಅದಕ್ಕೆ ಹೇಳ್ರಿ ಅಂತಂದ್ರೆ ಒಂದು ನೃತ್ಯ ಶಾಲೆಯಲ್ಲಿ, ನೃತ್ಯ ಶಾಲೆ ಅದು ಒಂದು ನೃತ್ಯ ಶಾಲಾ, ನೃತ್ಯ ಅಂದ್ರೆ ನಾಟ್ಯ ಮಾಡ್ತಾರಲ್ಲ ಅಲ್ಲಿ ಶಾಲಾ, ಅಲ್ಲಿ ಒಂದು ಶಾಲೆ ರಾಜ ಇರ್ತಾನ. ಅವಾಗೆಲ್ಲ ರಾಜನ ಮುಂದೆ ಭರತನಾಟ್ಯ ಮಾಡ್ತಿದ್ರು. ಎಲ್ಲ ಸಭಿಕರು ನೋಡ್ತಿದ್ರು, ಬಹಳ ಜನ ಕೂಡ್ತಿದ್ರು, ಒಂದು ಸಂಗೀತ ಹಾಡ್ತಿದ್ರು, ಅಲ್ಲೆಲ್ಲ ಕುಂತು ನೋಡ್ತಿದ್ರು. ಅಂಥದ್ದೊಂದು ನೃತ್ಯ ಶಾಲಾ ಇತ್ರಿ. ಆ ನೃತ್ಯ ಶಾಲೆಯಲ್ಲಿ ನರ್ತನ ಮಾಡುವಂತ ಶಾಲೆಯಲ್ಲಿ ಇದ್ದ ದೀಪಕವು ಅಲ್ಲಿ ಇರುವ ರಾಜ, ಅಲ್ಲಿ ಏನಿತ್ತಂದ್ರ ಆ ನೃತ್ಯ ಶಾಲಾದೊಳಗ ಒಬ್ರು ಡ್ಯಾನ್ಸ್ ಮಾಡ್ತಿದ್ರು. ರಾಜ ಇದ್ದ, ಮತ್ತು ಪ್ರಧಾನಿ ಇದ್ರು, ಮತ್ತು ಅನುಚರರಿದ್ರು, ಅವರೆಲ್ಲ ನೋಡೋರಿದ್ರು, ಎಲ್ಲರೂ ಇದ್ರಿ ಅಲ್ಲಿ. ಎಲ್ರಿ ಅದು ನೃತ್ಯ ಶಾಲೆಯಲ್ಲಿ ಅಲ್ಲಿ ಇದ್ರು. ಅವಾಗ ಅಲ್ಲಿ ಏನಾಗಿತ್ತು ಅಂದ್ರೆ ಕತ್ಲಾಗ ಕಾಣಂಗಿಲ್ಲ ನೋಡ್ರಿ, ಕತ್ಲಾಗ ಕಾಣಿಸ್ತದನ್ನ ಡ್ಯಾನ್ಸ್ ಮಾಡೋದು ಕಾಣಂಗಿಲ್ಲ. ಅಲ್ಲೇ ದೀಪ ಹಚ್ಚಿದ್ರು, ದೀಪ ಬೆಳಗುತ್ತಿತ್ತು, ಉರಿ ಇತ್ತು. ದೀಪ ಐತಲ್ರಿ ಹಂಗ ದೀಪ ಇತ್ತು. ದೀಪಕವು ಅಲ್ಲಿ ಇರುವ ರಾಜ್ಯ, ರಾಜ, ಪ್ರಧಾನ, ಅನುಚರರು ಅಂದ್ರೆ ಹಿಂಬಾಲಿಗರು, ನಾಯಕ, ನಾಟ್ಯದ ಮುಖ್ಯ ಸ್ತ್ರೀ ಪಾತ್ರ, ಭಜಂತ್ರಿ, ವಾದ್ಯ ಬಾರಿಸುವವರು, ಸಭಿಕರು, ಸಭೆಯಲ್ಲಿ ಕುಳಿತಿರುವ ಜನರು, ಇವರೆಲ್ಲರೂ ಸಭೆಯಲ್ಲಿ ಕುಳಿತಿರುವಾಗ್ಯೂ ಇವರೆಲ್ಲರನ್ನು ಪ್ರಕಾಶ ಮಾಡುತ್ತದೆ. ಮತ್ತು ಇವರೆಲ್ಲರೂ ಎದ್ದು ಹೋದ ಬಳಿಕ ಶೂನ್ಯ ಯಾರೂ ಇಲ್ಲದ ಮನೆಯನ್ನಾದರೂ ಕೂಡ ಪ್ರಕಾಶಿತ ಮಾಡುತ್ತದೆ. ಇಲ್ಲಿ ನೋಡ್ರಿ, ಈಗ ಆ ನೃತ್ಯ ಶಾಲಾದೊಳಗೆ ಏನೇನಿತ್ತು ಅಂದ್ರೆ ದೀಪಕವು ದೀಪ ಅನ್ನುವಂಥದ್ದು ರಾಜ ಇದ್ದ, ಮತ್ತು ದೀಪ ಇದ್ರೆ ರಾಜ ಇದ್ದ, ಪ್ರಧಾನಿ ಇದ್ದ, ಅನುಚರರಿದ್ರು. ಅನುಚರ ಅಂದ್ರ ಅವ್ರ ಹಿಂಬಾಲಿಗರಿದ್ರು. ಮತ್ತು ನೃತ್ಯ ಮಾಡಕ್ಕೆ ಒಬ್ಬಾಕಿ ನಾಯಕ ಇದ್ರು. ಆಕೆ ನೃತ್ಯ ಮಾಡಕತ್ತಿದ್ರು, ನಾಯಕ, ಮುಖ್ಯ ಸ್ತ್ರೀ ಪಾತ್ರ ಆಕಿ ಇದ್ರು. ಆಮೇಲೆ ಭಜಂತ್ರಿ ಇದ್ರು. ಭಜಂತ್ರಿ ಅಂದ್ರೆ ವಾದ್ಯ ಬಾರಿಸೋರಿದ್ರು. ಮತ್ತು ವಾದ್ಯ ಬಾರಿಸಿದಾಗ ನೃತ್ಯ ಮಾಡಕ್ ಬರ್ತದ, ಅವರು ಇದ್ರು. ಸಭಿಕರರಿದ್ರು, ಸಭಿಕರರು ನೋಡಕ್ ಕುಂತಿರ್ತಾರಲ್ಲ ಮಂದಿ, ಅವರು ಇದ್ರು. ಆಮೇಲೆ ಇವರೆಲ್ಲರೂ ಸಭೆಯಲ್ಲಿ ಕುಳಿತಿರುವಾಗ ಇವ್ರಷ್ಟೂರು ಅದಾರ್ರಿ, ಎಲ್ಲರೂ ಕುಂತಾರ್ರಿ. ಎಲ್ಲರೂ ಕುಂತಾಗ ಆ ದೀಪ ಏನದಲ್ರಿ, ದೀಪ ಅಂದ್ರ ಬೆಳಕ, ಪ್ರಕಾಶ. ಆ ದೀಪ ಬೆಳಗಾಕತ್ತಿತ್ರಿ, ಅದು ಪ್ರಕಾಶ ಮಾಡಾಕತ್ತಿತ್ತು. ಎಲ್ಲರ ಮೇಲೆ ಪ್ರಕಾಶ ಇತ್ತು ಅವರೆಲ್ಲರೂ ಇದ್ದಾಗ. ಇಲ್ಲದೆ ಇವರೆಲ್ಲರೂ ಪ್ರಕಾಶ ಮಾಡುತ್ತಿತ್ತು. ಮತ್ತು ಇವರೆಲ್ಲರೂ ಎದ್ದು ಹೋದ ಬಳಿಕ ಅವರೆಲ್ಲ ನೋಡ್ರಿ, ಮೊದಲೆಲ್ಲ ನೃತ್ಯ ಶಾಲಾದೊಳಗೆ ನೃತ್ಯ ನಡೆದಿತ್ತು. ರಾಜ ಇದ್ದ, ಆಮೇಲೆ ಅವ್ರು ಕುಳಿತವ್ರಿದ್ರು, ಭಜಂತ್ರಿ ಬಾರ್ಸವ್ರಿದ್ರು, ಆಮೇಲೆ ಎಲ್ಲರೂ ಇದ್ರು. ಎಲ್ಲರೂ ಇದ್ದಾಗ ಆಕಿ ನಾಟ್ಯ ಮಾಡ್ತಿದ್ರು. ಅವಾಗ ಅದು ದೀಪ ಏನಾಗಿತ್ತು, ಪ್ರಕಾಶ ಮಾಡ್ತಿತ್ತು. ಆ ಬೆಳಕಿನಾಗ ಮಾಡ್ಬೇಕಲ್ರಿ, ಬೆಳಕಿರ್ಲಿಲ್ಲ ಅಂದ್ರೆ ಮಾಡೋಕ್ಕಾಗೋದಿಲ್ಲ. ಪ್ರಕಾಶ ಮಾಡ್ತಿತ್ತು, ಅದು ಬೆಳಗ್ತಿತ್ತು. ಅವರೆಲ್ಲರೂ ಎದ್ದು ಹೋದ್ರಿ. ಎದ್ದು ಹೋದ ಬಳಿಕ ಆ ದೀಪ ಖಾಲಿ ಜಾಗ ಇರ್ತದಲ್ರಿ, ಆ ಖಾಲಿ ಜಾಗಕ್ಕೂ ಪ್ರಕಾಶ ಮಾಡ್ತದ ಇಲ್ರಿ ಅದು. ಈಗ ನಾವೆಲ್ಲರೂ ಕುಂತೀವ್ರಿ, ಕುಂತಾಗ ಇದು ದೀಪ ನಮಗೆ ಬೆಳಕ ಕೊಡಾಕತ್ತದ. ನಾವು ಎದ್ದು ಹೋದ ಬಳಿಕ ಅದನ್ನ ಆರಿಸ್ರಾಟ ಆಗ್ತದ್ರಿ. ನಾವೆಲ್ಲ ಎದ್ದು ಹೋದ ಬಳಿಕ್ರಿ ಯಾರೂ ಇಲ್ಲ ಅಂತ ಹೇಳೋದು ತಾನಿಂತಾನ ಬಂದಾಗ್ತೈತೇನ್ರಿ? ಇಲ್ಲಿಲ್ರಿ, ಖಾಲಿ ಜಾಗ ಐತಿ ಬಿಡು, ನಾ ಯಾಕೆ ಇದಕ್ಕೆ ಬೆಳಗ್ಲಿ ಅಂತಂತದನ್ರಿ. ಇಲ್ಲ, ಅದೆಲ್ಲ ನಾವೆಲ್ಲ ಎದ್ದು ಹೋದ ಬಳಕೂ
ಅದು ಹಂಗ ಪ್ರಕಾಶ ಮಾಡ್ತಿತ್ತು, ಖಾಲಿ ಜಾಗನೂ ಪ್ರಕಾಶ ಮಾಡ್ತಿತ್ತು. ಹಂಗ ಏನು ಹೇಳಿದ್ರು ಅಂದ್ರೆ ಇಲ್ಲಿ ಅದು ದೃಷ್ಟಾಂತ ಐತಿ, ಸಿದ್ಧಾಂತ ಹೇಳ್ತಾರೆ. ಹಾಗೆ ಸ್ಥೂಲ ಶರೀರವೆಂಬ ನೃತ್ಯ ಶಾಲೆಯಲ್ಲಿ, ಇಲ್ಲಿ ನೃತ್ಯ ಶಾಲೆ ಅನ್ನೋದು ಯಾವ್ದ್ರಿ? ಸ್ಥೂಲ ಶರೀರ. ಇದೇನದಲ್ರಿ 25 ತತ್ವಗಳಿಂದ ಕೂಡಿದ ಸ್ಥೂಲ ಶರೀರ ಅನ್ನೋದನ್ನ ನೃತ್ಯ ಶಾಲಾ ರೀ, ಶಾಲಾ. ಅದು ಸಾಕ್ಷಿ ರೂಪ ದೀಪಕನಾದ ಯಾವ ನಾನು, ಸಾಕ್ಷಿ ರೂಪ. ಇಲ್ಲಿ ದೀಪ ಏನದಲ್ರಿ, ದೀಪದ ನೋಡ್ರಿ, ಇದು ಬೆಳಗಾಕತ್ತದಲ್ಲ ನಮಗ, ಅದು ಸಾಕ್ಷಿ ರೂಪ. ನಾನು ಅಂದ್ರ ಯಾರ್ರಿ? ಆತ್ಮ ಸ್ವರೂಪ. ನಾನು ಅಂದ್ರ ಆತ್ಮ ಸ್ವರೂಪ ರೀ. ಇದು ದೀಪ ಎಲ್ಲರನ್ನೂ ಬೆಳಗಾಕತ್ತದ. ನಾನು ಸಾಕ್ಷಿಯಾಗಿ ದೀಪಕ, ನಾನು ದೀಪಕನಾದ ನಾನು ಸಾಕ್ಷಿ ರೂಪ ಅದೀನಿ. ಚಿದಾಭಾಸ ರೂಪನಾದ ರಾಜನನ್ನು, ಆ ದೀಪ ಏನದಲ್ರಿ, ಇದು ದೀಪ ಚಿದಾಭಾಸ ರೂಪನಾದ ರಾಜ್ಯನನ್ನು ಬೆಳಗುತ್ತದ. ಮನವೆಂಬ ಪ್ರಧಾನನನ್ನು, ಮನಸ್ಸನ್ನೋದ ನೋಡ್ರಿ, ಇಲ್ಲಿ ಏನು ಹೇಳಿ ಪ್ರಧಾನಿ ಕೊಟ್ಟಾರಿ. ಯಾಕ್ರೆ ಮನಸ್ಸನ್ನ ಮಾಡ್ತದ, ಕಿತಾಪತಿ ಎಲ್ಲ ಕಾರ್ಬಾರ್ ಅದೇ ಮಾಡ್ತದಲ್ಲ. ಪ್ರಧಾನಿ ಕೈಯಾಗನ ಎಲ್ಲ ಇರ್ತದೆ. ರಾಜ್ಯಾಗ ದೊಡ್ಡವ್ರಿಗೆ ಕಿವಿನೂ ಇರಂಗಿಲ್ಲ, ಕಣ್ಣು ಇರಂಗಿಲ್ಲ ಅಂತ ಹೇಳ್ತಾರಂಗ. ಅವ್ರು ಯಾರು ಏನು ಪ್ರಧಾನಿ ಏನು ಹೇಳ್ತಾನಲ್ರಿ ಅದನ್ನೇ ಹ್ಞೂ ಅಂತಾರ. ಹಂಗೆ ಇಲ್ಲಿ ಮನಸ್ಸು ಅನ್ನೋದ ಪ್ರಧಾನಿ ಅದ, ಅದೇ ಪ್ರಧಾನಿ ಅದ. ಪಂಚ ಪ್ರಾಣವೆಂಬ 5 ಪ್ರಾಣಗಳದಾವಲ್ರಿ, ಪ್ರಾಣಾಪಾನ ಸಮಾನ ಉದಾನ ವ್ಯಾನ 5 ಪ್ರಾಣಗಳದಾವಲ್ರಿ. ಈ ಪಂಚ ಪ್ರಾಣವೆಂಬ ಅನುಚರರನ್ನು, ಪಂಚ ಪ್ರಾಣ ಅನುಚರರನ್ನು ಅವ್ರನ್ನೂ ಪ್ರಕಾಶ ಮಾಡ್ತದ್ರಿ ಅದು. ಮತ್ತು ಬುದ್ಧಿ ಎಂಬ ನಾಯಕಿಯನ್ನು, ಇಲ್ಲಿ ನಾಯಕ ಅಂದ್ರೆ ಕುಣಿಯೋಕೆ ಏನು ಸ್ತ್ರೀ ಪಾತ್ರದಲ್ರಿ, ಕುಣಿಯಾಕತ್ತಳಲ್ರಿ ಆಕಿ, ಆಕಿನ ಯಾರದಾರ ಇಲ್ಲಿ? ಬುದ್ಧಿ. ಬುದ್ಧಿ ಚಲೋ ಐತಂದ್ರೆ ನಡೀತದ್ರಿ ಗಾಡಿ, ಬುದ್ಧಿ ಆ ಕಡೆ ಹೋಯ್ತಂದ್ರ ಇಲ್ಲ, ಅದು ಬುದ್ಧಿ ಹೋಲ್ಸ್ಯಾರಿ ನಾಯಕಿಯನ್ನು. ಮತ್ತು 10 ಇಂದ್ರಿಯವೆಂಬ ಭಜಂತ್ರಿಯನ್ನು 10 ಇಂದ್ರಿಯಗಳದವ್ರಿ, ಭಜಂತ್ರಿಯನ್ನು ಅಂದ್ರೆ ಇವ್ರನ್ನೂ ಎಲ್ಲ ಪ್ರಕಾಶ ಮಾಡ್ತದ. ಮತ್ತು ಶಬ್ದಾದಿ ಪಂಚ ವಿಷಯ ಎಂಬ ಸಭಿಕರನ್ನು, ಶಬ್ದ ಆದಿ ಅಂದಾರೆ ಅವ್ರು. ಶಬ್ದಾದಿ ಯಾವ್ರಿ? ಶಬ್ದ ಸ್ಪರ್ಶ ರಸ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವರನ್ನು ಸಭಿಕರನ್ನು, ಇವ್ರು ಕುಂತವ್ರಿ, ಇವರು ನೋಡ್ಕೋತ ಕುಂತಿರ್ತಾರಲ್ರಿ ಇವರು ಸಭಿಕರನ್ನು. ಇವರೆಲ್ಲರೂ ಜಾಗ್ರತ ಸ್ವಪ್ನ ಸಮಯದಲ್ಲಿ, ಸುಸುಪ್ತಿ ಇಲ್ಲ ರೀ ಇಲ್ಲಿ ಮಾತ್ರ, ಜಾಗ್ರತ ಸ್ವಪ್ನ ಸಮಯದಲ್ಲಿ, ಜಾಗ್ರತ ಸ್ವಪ್ನ ಅಷ್ಟೇ ರೀ, ಸಮಯದಲ್ಲಿ ಇದ್ದಾಗೂ ಇವರನ್ನು ಪ್ರಕಾಶಿಸುತ್ತೇನೆ. ಇವನ್ನೆಲ್ಲರನ್ನು ಎದರೊಳಗಂದ್ರೆ ಜಾಗ್ರತ ಮತ್ತು ಸ್ವಪ್ನದಲ್ಲಿ ಪ್ರಕಾಶಿಸುತ್ತೇನೆ ಅಂತ ಹೇಳಿದ್ರು. ಯಾರು? ಸಾಕ್ಷಿ ರೂಪ ನಾನು ಅಂದ್ರೆ ದೀಪ ಇದ್ದಂಗ ಸಾಕ್ಷಿ ನಾ ಇದ್ದೀನಿ ಅಂತ ಹೇಳಿದ್ರು. ಎದರೊಳಗ ಪ್ರಕಾಶ ಮಾಡ್ತದ? ಜಾಗ್ರತ ಮತ್ತು ಸ್ವಪ್ನ ಅವಸ್ಥೆದೊಳಗ ಅಷ್ಟೇ ರೀ, ಸುಸುಪ್ತಿ ಅವಸ್ಥೆದಾಗಿಲ್ಲ. ಮುಂದೆ ಹೇಳ್ತಾರ ಮತ್ತು ನಿದ್ರಾ ಅವಸ್ಥೆಯಲ್ಲಿ ಇರುವರೆಲ್ಲರೂ ಇಲ್ಲದೆ ಇರುವಾಗ ಅವರ ಅಭಾವವನ್ನಾದರೂ ಪ್ರಕಾಶಿಸುತ್ತೇನೆ. ಜಾಗ್ರತ ಮತ್ತು ಸ್ವಪ್ನದಲ್ಲಿ ಎಲ್ಲ ನಡೆದಿರ್ತದೆ. ಸ್ವಪ್ನ ಲೋಕದೊಳಗೂ ಎಲ್ಲ ನಡೀತದಲ್ಲ, ಇರ್ತಾವಲ್ರಿ ಅಲ್ಲಿನೂ. ಸ್ವಪ್ನದೊಳಗ ಅಂತಃಕರಣ ಎಲ್ಲ ರೂಪ ಆಗಿ ತೋರ್ತದಲ್ರಿ, ಎಲ್ಲ ಆಗಿ ತೋರ್ತದ, ಕಾಣಿಸ್ತದಲ್ಲ, ಕನಸಿನೊಳಗೆ ಎಲ್ಲ ಆಗಿ ತೋರ್ತದ. ಮತ್ತು ಜಾಗ್ರತದೊಳಗೆ ಎಲ್ಲ ಅವಸ್ಥೆಗಳು ಇರ್ತಾವಲ್ಲ, ಇಂದ್ರಿಯಗಳು ಇರ್ತಾವು, ಎಲ್ಲಾನು ಇರ್ತದ್ರಿ. ಎದ್ರೊಳಗ್ರಿ? ಜಾಗ್ರತದೊಳಗೆ ಇರ್ತದ. ಎಲ್ಲ ಸಭಾ ನಡೆದಾಗೂ ಅದು ಬೆಳಗ್ತದಲ್ರಿ. ಸುಸುಪ್ತಿ ಅವಸ್ಥೆದೊಳಗೆ, ನಿದ್ದೆ ಒಳಗೆ ಯಾವುದೂ ಇರಂಗಿಲ್ಲ ರೀ. ನಿದ್ದೆ ಒಳಗೆ ಇಂದ್ರಿಯಗಳು ಇರಂಗಿಲ್ಲ. ಮತ್ತು ರೀ ಸುಸುಪ್ತಿ ಅವಸ್ಥೆ ಏನೈತಲ್ರಿ, ಅಂತಃಕರಣ ಎಲ್ಲ ರೂಪ ಆಗಿ ತೋರ್ತದಲ್ಲ, ಅದು ಇರಂಗಿಲ್ಲ. ನಿದ್ದೆ ಒಳಗೆ ಏನಾಗಿರ್ತದ್ರಿ? ಅವಿದ್ಯಾದೊಳಗೆ ಲಯ ಆಗಿರ್ತದಲ್ರಿ. ಅಂತಃಕರಣ ಅವಿದ್ಯಾದೊಳಗೆ ಲಯ ಆಗಿರ್ತದೆ. ಖಾಲಿ ಜಾಗ ಇದ್ದಾಗ ಅಂದಂಗ ಅದು. ನಿದ್ದೆ ಒಳಗಂದ್ರೆ ಈಗ ನಾವೆಲ್ಲ ಹೋದ ಬಳಕೆ ಇಲ್ಲಿ ಬೆಳಗ್ತದಲ್ಲ, ಹಂಗೆ ನಿದ್ದೆ ಇದ್ದಾಗೂ ಬೆಳಗ್ತದ. ಖಾಲಿ ಜಾಗ ಐತಂತ ಅದೇನು ತುಂಬ್ಕೊಂಡ್ರಂಗಿಲ್ಲ. ಪ್ರಕಾಶ ಒಟ್ಟು ಪ್ರಕಾಶ ಮಾಡೋದು ಅಷ್ಟೇ ಅದ್ರ ಧರ್ಮ. ಪ್ರಕಾಶ ಮಾಡ್ತದ. ನಿದ್ದೆ ಒಳಗೂ ಪ್ರಕಾಶ ಮಾಡ್ತದ. ಪ್ರಕಾಶಿಸುತ್ತೇನೆ, ಅಭಾವವನ್ನಾದರೂ ಪ್ರಕಾಶಿಸುತ್ತೇನೆ ಅಂತ ಹೇಳಿದ್ರು. ಅದು ಏನು ಖಾಲಿ ಜಾಗ ಇರ್ತದಲ್ರಿ, ಅದು ಅಭಾವ ಅಂತ ಕರೀತಾರೆ. ಅಭಾವ ಎಷ್ಟದವ್ರಿ? ಅಭಾವಗಳು
4 ಅಭಾವ ಅದಾವ್ರಿ. ಮನೆ ಬಂದವಲ್ರಿ, ಹೇಳ್ತೀರಿ ಯಾವ್ಯಾವ್ರಿ? ಪ್ರಾಗಭಾವ, ಪ್ರಧ್ವಂಸಭಾವ, ಅತ್ಯಂತಭಾವ, ಅನ್ಯತರಭಾವ. ಪ್ರಾಗಭಾವ, ಪ್ರಧ್ವಂಸಭಾವ, ಪ್ರಧ್ವಂಸಭಾವ, ತಭಾವ, ಅನನ್ಯಭಾವ. ಅನ್ಯತರ ಅಲ್ಲ. ಹೇಳ್ರಿ. ಪ್ರಾಗಭಾವ, ಪ್ರಧ್ವಂಸಭಾವ, ಅನ್ಯತರ. ಅತ್ಯಂತ ಅಭಾವ. ಪ್ರಾಗಭಾವ ಮೊದಲ ಏನ ಇದು ಹುಟ್ಟುಕಿಂತ ಮೊದಲ, ಕಾರ್ಯ ಆಗೋಕ್ಕಿಂತ ಮೊದಲು ಏನೈತಲ್ರಿ ಅದಕ್ಕೆ ಏನಂತೀವಿ ನಾವು? ಪ್ರಾಗಭಾವ ಅಂತಂತಾರ. ಘಟ ಕೊಡ ಹುಟ್ಟುಕಿಂತ ಮೊದಲು ಏನು ಅಭಾವ ಇತ್ತಲ್ರಿ ಅದಕ್ಕೆ ಪ್ರಾಗಭಾವ ಅಂತೀವ್ರಿ. ಮತ್ತ ಹುಟ್ಟಿತು, ಹುಟ್ಟಿ ಒಡದ್ ಹೋಯ್ತ್ರಿ ಕೊಡ, ಪ್ರಧ್ವಂಸಭಾವ. ಪ್ರಧ್ವಂಸಭಾವ ಅಂತ. ಪ್ರಧ್ವಂಸಭಾವ. ಅತ್ಯಂತ ಅಭಾವ ಅಂದ್ರೆ 3 ಕಾಲದಲ್ಲಿ ಇರ್ಲಾರ್ದು ಅತ್ಯಂತ ಅಭಾವ. ಅನ್ಯೋನ್ಯ ಅಭಾವ ಅಂದ್ರೆ ಇದ್ರಾಗ ಅದು ಇಲ್ಲ, ಅದ್ರಾಗ ಇದು ಇಲ್ಲ. ಇದು ಅನ್ಯೋನ್ಯ ಅಭಾವ ಅಂತ ಅಭಾವ. ಇಲ್ಲಿ ಏನದ ಅಂದ್ರ ನಾವೆಲ್ಲರೂ ಕುಂತಾಗುನು ಈ ದೀಪ ಪ್ರಕಾಶ ಮಾಡಾಕತ್ತದ್ರಿ. ನಾವೆಲ್ಲ ಅದೀವಲ್ರಿ, ಕುಂತಾಗು ಈ ದೀಪ ಪ್ರಕಾಶ ಮಾಡ್ತದ. ನಾವ್ ಎದ್ದು ಹೋದ ಬಳಕುನು ಕಣ್ಣಿಂತನ ಆರಂಗಿಲ್ಲ, ಇದು ಆರಿಸನ ಆರ್ತದ್ರಿ ಇಲ್ರಿ. ಹಂಗ ನಾವು ಎದ್ದು ಹೋದ ಬಳಕ ಖಾಲಿ ಜಾಗಕ್ಕೂ ಪ್ರಕಾಶ ಮಾಡ್ತದ. ಹಂಗ ಸ್ವಪ್ನದೊಳಗುನು ಪ್ರಕಾಶ ಮಾಡ್ತದ, ಜಾಗೃತದೊಳಗುನು ಪ್ರಕಾಶ ಮಾಡ್ತದ. ಮತ್ತು ಸ್ವಪ್ನ ಮತ್ತು ಜಾಗೃತದೊಳಗಷ್ಟೇ ಎಲ್ಲ ಇರ್ತಾವ್ರಿ. ಇವರೆಲ್ಲ ಹೋದ್ರಂದ್ರ ಅಂತಃಕರಣ ಅವಿದ್ಯಾದೊಳಗ ಲಯ ಆಯ್ತಂದ್ರ ಮಕ್ಕೊಂದಾಗ ಹೆಂಗ್ ಖಾಲಿ ಜಾಗ ಇದ್ದಾಗ ಮಕ್ಕೊಂದಾಗ ಯಾರು ಇರಂಗಿಲ್ಲ. ನೀವು ಒಬ್ಬನ ಇದ್ದಿ ಅಂತ ನಿದ್ದಿ ಅಂತ ಕರಿತಾರ. ಎಲ್ಲ ಬಿಟ್ಟಾಗ ನಿದ್ದೆ ಹತ್ತದಲ್ರಿ. ಮತ್ತೆ ಎಲ್ಲ ಹಿಡ್ದಾಗ ನಿದ್ದೆ ಎಂದೂ ಹತ್ತಂಗೆ ನಿದ್ದೆ ಅಲ್ರಿ ಅದು. ನೀವು ಒಬ್ಬನ ಇರ್ಬೇಕಂತಲ್ಲಿ ಅಂದ್ರೆ ನಿದ್ದಿ ಎಲ್ಲ ಸೌಕಾಸ ಏನಾಗ್ತದ? ಮೊದಲು ಹೊರಗಿಂದ ಜಗತ್ತಿನೊಳಗೆ ಶಬ್ದಗಳ ಕಡಿಮೆ ಆಗ್ತಾವ್ರಿ. ಅದು ಇದು ಕೂಗಾಟದು ಕಡಿಮೆ ಆಗ್ತದ. ಆಮೇಲೆ ರೀ ಮನಸ್ಸಿನೊಳಗೆ ವೃತ್ತಿ ಚಾಲು ಆಗ್ತದ್ರಿ. ಎಲ್ಲರೂ ಮಕ್ಕಳು ನೋಡ್ರಿ ಹೊರಗಿಂದ ಕಡಿಮೆ ಆಗ್ತದ್ರೆ ಶಬ್ದ ಅನ್ನೊಂದು ಹಂಗೆ ಕಡಿಮೆ ಆಗ್ಬಿಡಕ್ಕೆ ಆಮೇಲೆ ಮನಸ್ಸಿನೊಳಗೆ ಚಾಲು ಆಗ್ತದ ವೃತ್ತಿಗಳು. ಹಂಗೆ ಹೋಗುದು ಹಿಂಗೆ ಹೋಗುದು ಎಲ್ಲ ವೃತ್ತಿಗಳು ಅವು ಕಡಿಮೆ ಆತಂದ್ರೆ ಆಮೇಲೆ ನಿದ್ದೆ ಹತ್ತದ್ರಿ. ಯಾರೂ ಇರಬಾರ್ದಲ್ಲಿ ನಿದ್ದೆ. ಆ ನಿದ್ದೆ ಒಳಗೂ ಏನು ಮಾಡ್ತದ? ನಾ ಪ್ರಕಾಶಿಸುತ್ತೇನೆ ಅಂತ ಹೇಳ್ತಾರೆ. ನಿದ್ದೆ ಅವಸ್ಥೆದೊಳಗೂ ನಾ ಪ್ರಕಾಶ ಮಾಡ್ತೀನಿ ಅಂತ ಹೇಳಿದ್ರಿ. ಪ್ರಕಾಶಿಸುತ್ತೇನೆ. ಮೇಲೆ ಹೇಳಿರುವ ದೃಷ್ಟಾಂತ ಮೂಲಕ ಇದನ್ನು ತಿಳಿದುಕೊಳ್ಳಬೇಕು ಅಂತ ಹೇಳಿದ್ರಿ. ಏನು ಹೇಳಿದೀವಲ್ಲ ಆ ದೃಷ್ಟಾಂತದಿಂದ ಹಿಂಗೆ ತಿಳ್ಕೋರಿ ಅಂತ ಹೇಳಿದ್ರಿ ಅವರು. ಮುಂದೆ ಅದನ್ನು ಹೇಗೆ ತಿಳಿಯಬೇಕು ಅಂತ ಕೇಳ್ತಾರೆ ಅವ್ರು. ಅದನ್ನು ಹೆಂಗೆ ತಿಳಿಬೇಕು ಇನ್ನೊಂದು ಸ್ವಲ್ಪ ನಮಗೆ ಹೇಳ್ರಿ ಅಂತಂದ್ರು. ಜಾಗೃತ ಅವಸ್ಥೆಯಲ್ಲಿ ಇಂದ್ರಿಯ ಮತ್ತು ಅಂತಃಕರಣ ಇವೆರಡರ ಸಹಾಯದಿಂದ ನಾನು ಪ್ರಕಾಶಿಸುತ್ತೇನೆ ಅಂದರೆ ತಿಳಿಯುತ್ತೇನೆ ಅಂತ ಹೇಳಿದರು. ಜಾಗೃತ ಅವಸ್ಥೆಯಲ್ಲಿ ಜಾಗೃತ ಅವಸ್ಥಾ ಮತ್ತು ಇಂದ್ರಿಯಗಳು. ಜಾಗೃತ ಅವಸ್ಥಾದೊಳಗೆ ಇಂದ್ರಿಯಗಳೂ ಅದಾವು, ಅಂತಃಕರಣನೂ ಐತ್ರಿ. ಅದಾವಿಲ್ರಿ ಜಾಗೃತ ಅವಸ್ಥಾದೊಳಗೆ ಎಲ್ಲ 14 ಇಂದ್ರಿಯಗಳಾವಿಲ್ರಿ. 14 ಇಂದ್ರಿಯಗಳು ಎಚ್ಚರ ಅದಾವ ನೋಡ್ರಿ. ಯಾವಾಗ್ರಿ? ಜಾಗೃತ ಅವಸ್ಥಾದೊಳಗೆ ಎಲ್ಲನೂ ಅದಾವ್ರಿ. ಆಮೇಲೆ ಅಂತಃಕರಣನೂ ಐತಿ. ಇವೆರಡರ ಸಹಾಯದಿಂದ ನಾನು ಪ್ರಕಾಶಿಸುತ್ತೇನೆ, ಎರಡರ ಸಹಾಯದಿಂದ ಪ್ರಕಾಶ ಮಾಡುತ್ತೇನೆ. ಸ್ವಪ್ನಾವಸ್ಥೆಯಲ್ಲಿ ಕನಸಿನೊಳಗೆ ಕನಸು ಅದರಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಇಂದ್ರಿಯಗಳ ಸಹಾಯವಿಲ್ಲದೆ ಕೇವಲ ಅಂತಃಕರಣದ ಸಹಾಯತೆಯಿಂದ ನಾನು ಪ್ರಕಾಶಿಸುತ್ತೇನೆ. ಈಗ ನೋಡ್ರಿ ಜಾಗೃತ ಅವಸ್ಥಾದೊಳಗೆ ಇಂದ್ರಿಯಗಳು ಅದಾವ್ರಿ ಮತ್ತು ಅಂತಃಕರಣನೂ ಐತ್ರಿ ಜಾಗೃತ ಅವಸ್ಥಾದೊಳಗೆ. ಮತ್ತು ಸ್ವಪ್ನ ಅವಸ್ಥಾದೊಳಗೆ ಏನದ ರೀ? ಇಂದ್ರಿಯಗಳು ಅದಾವೇನ್ರಿ? ಸ್ವಪ್ನಾವಸ್ಥಾದೊಳಗೆ ಇಂದ್ರಿಯಗಳದಾವನ್ರಿ. ಮತ್ತು ಇಂದ್ರಿಯಗಳು ಇದ್ವು ಅಂದ್ರೆ ರೀ ಕನಸು ಬಿದ್ದಾಗ ನಾವು ಎಲ್ಲರ ಕಾಡಿನಾಗ ಹೋಗಿರ್ತೀವ್ರಿ, ಹೋದಂಗೆ ಕನಸು ಬಿದ್ದಿರ್ತದೆ. ಮತ್ತೆ ಮಕ್ಕೋಬಾರ್ದಲ್ರಿ ನಾವು ಇದ್ದಾಗ. ಇಂದ್ರಿಯ ನಿಜವಾಗಿ ಇಂದ್ರಿಯಗಳು ಇದ್ವು ಅಂದ್ರೆ ಕನಸಿನೊಳಗೆ ನಾವು ಎಲ್ಲಿ ಕಾಡಿನಾಗ ಬಿದ್ದಿರ್ತೀವಿ ಅಲ್ಲೇ ಬೀಳ್ಬೇಕಾಗಿತ್ತು. ಹೋಗಿ ಇಲ್ಲಲ್ರಿ, ಇವು ಇಂದ್ರಿಯಗಳು ಇಲ್ಲ, ಇಂದ್ರಿಯಗಳ ಸಹಾಯ ಇಲ್ಲ. ಅಲ್ಲಿ ಅಂತಃಕರಣ ಅಷ್ಟೇ ಅದ ರೀ. ಅಲ್ಲಿ ಅಂತಃಕರಣ ಸಹಾಯದಿಂದ ಅಂತಃಕರಣ ಅಷ್ಟೇ ಅದ ರೀ. ಇಲ್ಲಿ ಸ್ವಪ್ನಾವಸ್ಥೆದೊಳಗೆ ಇಲ್ಲಿ ಎಲ್ಲ ಅದಾವ್ರಿ. ಅಂತಃಕರಣನೂ ಐತಿ, ಇಂದ್ರಿಯಗಳೂ ಐತಿ. ಅಲ್ಲಿ ಇಂದ್ರಿಯಗಳ ಇಲ್ಲ, ಅಂತಃಕರಣ ಅದ. ಅದರಿಂದ ನಾನು ಏನು ಮಾಡ್ತಾನೆ? ಪ್ರಕಾಶ ಮಾಡ್ತಾನೆ ಅಂತ ಹೇಳಿದ್ರಿ ಅವ್ರು. ಇನ್ನು ಸುಸುಪ್ತಿ ಅವಸ್ಥೆಯಲ್ಲಿ, ಸುಸುಪ್ತಿ ಅಂದ್ರೆ ನಿದ್ದೆ ಒಳಗೆ, ಆ ನಿದ್ದೆ ಅವಸ್ಥೆಯಲ್ಲಿ ಇಂದ್ರಿಯಗಳು ಮತ್ತು ಅಂತಃಕರಣ ಇವೆರಡೂ ಸಹಾಯತೆ ಇಲ್ಲ. ಸುಸುಪ್ತಿ ಅವಸ್ಥೆದೊಳಗೆ ಅಂತಃಕರಣ ಐತಿ ಅಲ್ರಿ? ಅಂತಃಕರಣ ಐತಿ ಅಲ್ರಿ ನಿದ್ದೆ ಒಳಗೆ? ಇಲ್ಲ.
ಅಂತಃಕರಣನೂ ಇಲ್ಲ. ಇಂದ್ರಿಯಗಳದಾವನ್ರಿ, ಇಂದ್ರಿಯಗಳೂ ಇಲ್ಲ, ಅಂತಃಕರಣನೂ ಇಲ್ಲ, ಯಾವುದೂ ಇಲ್ಲ ಅಲ್ಲಿ. ಇಲ್ಲದ ಕೇವಲ ನಾನೇ ಪ್ರಕಾಶಿಸುತ್ತೇನೆ ಅಂತ ಹೇಳಿದವ್ರು. ಯಾವುದೂ ಇಲ್ಲ, ನಾನು ಪ್ರಕಾಶ ಮಾಡ್ತೀನಿ ಅಂತ ಹೇಳಿದ್ರು. ಖಾಲಿ ಜಾಗ ಅಂದ್ರಲ್ರಿ, ಹಂಗೆ ಖಾಲಿ ಜಾಗದ ಪ್ರಕಾಶ ಮಾಡ್ತೀನಿ. ಇದರ ಬಗ್ಗೆ ಬೇರೆ ಯಾವ ದೃಷ್ಟಾಂತವಿದೆ ಅಂತಂದ್ರು. ಇಷ್ಟೆಲ್ಲ ಹೇಳಿದ್ರೆ ಮತ್ತೆ ಇನ್ನೊಂದು ದೃಷ್ಟಾಂತ ಹೇಳ್ರಿ ನಮ್ಗೆ, ಯಾವ ದೃಷ್ಟಾಂತದ ಇನ್ನು ಮತ್ತು ಸವಿಸ್ತಾರವಾಗಿ ತಿಳಿಸ್ರಿ ಅಂತ ಪ್ರಶ್ನೆ ಮಾಡಾಕತ್ತಿದ್ರು ಇವರು. ಹೇಳ್ತಾರೆ, ಇನ್ನೊಂದು ದೃಷ್ಟಾಂತ ಹೇಳ್ತಾರೆ. ದೃಷ್ಟಾಂತ ಹೇಗೆ? 5 ಛಿದ್ರಗಳು, ಒಂದು ಘಟ ಅದರಿ, ಕೊಡ ಅದರಿ, 5 ಈಗ ಒಂದು ಘಟ ಅದ, ಆ ಘಟಕ್ಕೆ ಕೊಡಕ್ಕೆ 5 ಛಿದ್ರಗಳು ಅಂದ್ರೆ 5 ತೂತು ತೆಗ್ದಾರಿ. ಒಂದು ಕೊಡಕ್ರಿ, ಮಣ್ಣಿನ ಕೊಡ ಆದರೆ ಆ ಮಣ್ಣಿನ ಕೊಡಕ್ಕೆ 5 ತೂತು ತೆಗ್ದಾರಿ, ತೂತು ಛಿದ್ರ ಮಾಡ್ಯಾರ ಆ ಮಣ್ಣಿನ ಕೊಡಕ್ಕೆ. ಹೇಳ್ತಾರೆ ಅವರೆಲ್ಲ ಈಗ. ಹೇಗೆ 5 ಛಿದ್ರಗಳು ತೂತುಗಳು ಇದ್ದ ಘಟದ ಒಳಗೆ ಪಣತೆ, ಎಣ್ಣೆ ಮತ್ತು ಬತ್ತಿಗಳೊಂದಿಗೆ ದೀಪವು ಉರಿಯುತ್ತದೆ. ರೀ ಈಗ ಒಂದು ಕೊಡ ಅದ, ಆ ಕೊಡ ಇಲ್ಲಿ ಇಟ್ಟರಿ, ಇಟ್ಟ ಬಳಕ ಅಲ್ಲಿ ಏನು ಮಾಡ್ಯಾರ ಅಂದ್ರೆ ಒಳಗ್ರಿ, ಆ ಕೊಡದ ಒಳಗ ಒಂದು ದೀಪ ಹಚ್ಚಿಟ್ಟಾರ, ದೀಪ ಹಚ್ಚಿಟ್ಟಾರಿ, ಕೊಡದ ಒಳಗ ಹಚ್ಚಿಟ್ಟಾರಿ. ಅಲ್ಲಿ ಏನು ಮಾಡ್ಯಾರ ಅಂದ್ರೆ ಆ ದೀಪ ಹಚ್ಚಬೇಕಂದ್ರೆ ಅಲ್ಲಿ ಏನೇನು ಬೇಕು ದೀಪಕ್ರಿ? ಎಣ್ಣೆ ಬೇಕ್ರಿ, ಬತ್ತಿ ಬೇಕ್ರಿ, ಪಣತಿನೂ ಬೇಕು. ಹಚ್ಚಿಟ್ಟಾರ್ರಿ ಒಳಗೆ. ಹಚ್ಚಿಟ್ಟು ಏನು ಮಾಡ್ಯಾರ್ರಿ, ಆ ಕೊಡಕ್ಕೆ 5 ತೂತು ತೆಗ್ದಾರಿ, 5 ಛಿದ್ರಗಳು ತೆಗ್ದಾರಿ ಹೊರಗೆ 5 ಹಂಗೆ ಹಚ್ಚಿಟ್ಟಾರಿ. ಅದು ದೀಪ ಉರಿಯಾಕತ್ತದ, ದೀಪ ಬೆಳಗಾಕತ್ತದ. ಬೆಳಗಾಕತ್ತದ್ರಿ ಈಗ ಹೇಳ್ತಾರೆ. ಆ ದೀಪವು ಪಣತೆ, ಎಣ್ಣೆ, ಬತ್ತಿ, ಘಟದ ಒಳಗಿನ ಅವಯವ ಮತ್ತು ಘಟದ ಛಿದ್ರಗಳೆಲ್ಲವನ್ನು ಪ್ರಕಾಶಿಸುತ್ತದೆ. ಘಟದ ಹೊರಗೆ ಛಿದ್ರಗಳು ಸಮ್ಮುಖದಲ್ಲಿ ಕ್ರಮವಾಗಿ ಹಿಡಿದಿರುವ ಯಾವ ವೀಣೆ, ಪುಷ್ಪದ ಗುಚ್ಚು, ಮಣಿ, ರಸಪಾತ್ರೆ ಮತ್ತು ಹತ್ತರದ ಸೀಸಿ ಇವೆಲ್ಲವನ್ನು ಛಿದ್ರದ್ವಾರ ಪ್ರಕಾಶಿಸುತ್ತದೆ. ಮತ್ತು ಸೂರ್ಯ ರೂಪವಾಗಿ ಸಂಪೂರ್ಣ ಬ್ರಹ್ಮಾಂಡವನ್ನು ಪ್ರಕಾಶಿಸುತ್ತದೆ. ಮತ್ತೆ ಮಹಾ ತೇಜಮಯ ಸಾಮಾನ್ಯ ರೂಪದಲ್ಲಿ ಸರ್ವವ್ಯಾಪಿಯಾಗಿದೆ. ನೋಡ್ರಿ, ಅದೇನು ಉರಿಯಾಕತ್ತದ, ಎಲ್ಲಿಟ್ಟಾರ್ರಿ? ಆ ಘಟದೊಳಗೆ ದೀಪ ಹಚ್ಚಿಟ್ಟಾರಲ್ರಿ, ಅದು 5 ಛಿದ್ರಗಳು ತೆಗ್ದಾರ್ರಿ. ಅದಕ್ಕೆ ತೆಗೆದು ಏನು ಮಾಡ್ಯಾರ ಅಂದ್ರೆ ಇಲ್ಲಿ ಅದು ದೀಪ ಅಂದ್ರೆ ಯಾವುದು ಎಲ್ಲ ಹೇಳ್ತಾರೆ. ಈಗ ನೋಡಿ, ಆ ದೀಪವು ಪಣತೆ, ಎಣ್ಣೆ ಮತ್ತು ಘಟದ ಒಳಗಿನ ಅವಯವ, ಘಟದ ಒಳಗಿಂದ ಏನ ಐತಲ್ರಿ ಕೊಡದ ಒಳಗ ಅವಯವ, ಅದನ್ನ ಬೆಳಗ್ತದ್ರಿ. ಅದು ಮತ್ತು ಎಣ್ಣೆನೂ ಬೆಳಗ್ತದ. ಎಣ್ಣೆ ಬೆಳಗ್ತದಂದ್ರೆ ಆ ಪಣತಿ ಒಳಗೆ, ಪಣತಿ ನೋಡಾಕ ಬೇರೆ ನಾವು ಚಿಮಣಿ ಹಚ್ಚಿ ಬ್ಯಾಟ್ರಿ ಹಚ್ಚಿ ನೋಡಂಗಿಲ್ಲ ಇಲ್ರಿ. ಮತ್ತದು ಎಣ್ಣೆ ನೋಡ್ಬೇಕಂದ್ರೂ ಬೇರೆ ಬೆಳಕು ಬೇಕಾಗಿಲ್ರಿ. ಮತ್ತು ಅದು ಬತ್ತಿ ನೋಡ್ಬೇಕಂದ್ರೂ ಬೇರೆದ ಬೆಳಕು ಬೇಕಾಗಂಗಿಲ್ಲ. ಅದು ಏನದಲ್ರ, ದೀಪದ ಬೆಳಕಿನಾಗ ಎಲ್ಲ ನಾವು ಕಾಣಿಸ್ತದ, ಗೊತ್ತಾಗ್ತದ, ನಾವು ತಿಳಿತೀವಲ್ರಿ. ಬೇರೆ ಬೆಳಕು ಹಚ್ತೀವನ್ನ ಇಲ್ಲ. ಮತ್ತು ಘಟದ ಛಿದ್ರಗಳೆಲ್ಲವನ್ನು ಪ್ರಕಾಶಿಸುತ್ತದೆ. ಮತ್ತು ಆ ಕೊಡದಾಗಿರುವಂಥದ್ದು ಏನ 5 ಛಿದ್ರಗಳದಾವಲ್ರಿ, ತೂತದಾವಲ್ರಿ, ಆ ಛಿದ್ರಗಳ ಮುಖಾಂತರ ಹೊರಗೆ ಬಂದದ್ರಿ. ಹೊರಗೆ ಬಂದ ಅದನ್ನ ಎಲ್ಲ ಹೊರಗೆ ಬಂದ 5 ಸಾಮಾನು ಇಟ್ಟಾರಿ. ಒಂದು ಛಿದ್ರಕ್ಕೆ ಒಂದೊಂದು ಸಾಮಾನು ಇಟ್ಟಾರಿ, ಮುಂದಿಟ್ಟಾರಿ, ಸಮ್ಮುಖದಾಗ ಮುಂದಿಟ್ಟಾರಿ. ಆ 5 ಸಾಮಾನುಗಳನ್ನ ಪ್ರಕಾಶ ಮಾಡ್ತದ್ರಿ. ಅದು 5 ಸಾಮಾನುಗಳನ್ನ ಪ್ರಕಾಶ ಮಾಡ್ತದ. ಹೊರಗೆ ಬಂದ ಘಟದ ಹೊರಗೆ ಛಿದ್ರಗಳ ಸಮ್ಮುಖದಲ್ಲಿ ಕ್ರಮವಾಗಿ ಹಿಡಿದಿರುವ ಯಾವ ವೀಣೆ, ಒಂದನೇದ್ದು ವೀಣೆ ಇಟ್ಟಾರಿ, ಒಂದನೇ ಛಿದ್ರದೊಳಗೆ ವೀಣೆ ಇಟ್ಟಾರಿ. ವೀಣಾ ಅಂದ್ರೆ ಬಾರಿಸೋದ್ರಿ, ಬಾರಿಸ್ತಾರಲ್ರಿ, ವೀಣಾ ಇಟ್ಟಾರಿ. ಪುಷ್ಪದ ಗುಚ್ಛ ಎರಡನೇ ಛಿದ್ರದೊಳಗೆ ಇಟ್ಟಾರ. ಏನಿಟ್ಟಾರಿ? ಪುಷ್ಪದ ಗುಚ್ಛ. ಮಣಿ ಇಟ್ಟಾರಿ, ಮೂರನೇದ್ರಾಗ ಮಣಿ ಇಟ್ಟಾರ. ರಸಪಾತ್ರೆ ಇಟ್ಟಾರ, ರೀ. ಮತ್ತು ಹತ್ತರದ ಬಾಟ್ಲಿ, ಇವನ್ನೆಲ್ಲವೂ ಛಿದ್ರದ ದ್ವಾರ ಪ್ರಕಾಶಿಸುತ್ತದೆ ಅಂತ ಹೇಳಿದ್ರು. ಮೊದಲೇದು ಇದ್ರೊಳಗೆ ಏನಿಟ್ಟಾರಿ? ವೀಣೆ ಬಾರಿಸ್ತಾರಲ್ರಿ, ವೀಣಾ. ಅದೇನು ಮಾಡ್ತದೆ? ಶಬ್ದ ಇಲ್ರಿ. ವೀಣಾ ಅಂದ್ರೆ ಬಾರಿಸೋದನ್ನ ಶಬ್ದ ಬರ್ತದಲ್ಲ, ಅದ ಶಬ್ದ ಅಂತ ಹೇಳಿದ್ರು ಅವ್ರು, ಶಬ್ದ ವೀಣೆ. ಆಮೇಲೆ ಪುಷ್ಪದ ಗುಚ್ಛ, ಪುಷ್ಪದ ಒಂದು ಹೂವಿನ ಗುಚ್ಛ ಇಟ್ಟಾರ, ಪುಷ್ಪದ ಗುಚ್ಛ. ಮಣಿ ಅದರಿ, ಮಣಿ ಇಟ್ಟಾರ. ಮತ್ತು ರಸಪಾತ್ರೆ,
ರಸ, ಹತ್ತರದ ಬಾಟ್ಲಿ, ಗಂಧ ಇವಷ್ಟು ಇಟ್ಟಾರ ನೋಡ್ರಿ ಹೊರಗೆ. ಒಳಗೆ ದೀಪನೂ ಬೆಳಗ್ತದ, ಎಲ್ಲನೂ ಬೆಳಿಗ್ಗೆ ಏನು ಮಾಡ್ತದ್ರಿ ಹೊರಗೆ ಬಂದ ಅವಷ್ಟು ಏನು 5 ಸಾಮಾನುಗಳು ಇಟ್ಟಾರಲ್ರಿ ಆ ಬೆಳಕಿನ್ಯಾಗ ಹೊರಗಿನ ಸಾಮಾನು ಪ್ರಕಾಶ ಮಾಡ್ತದೆ. ಆ ಹೊರಗಿನ ಸಾಮಾನು ಬೇಕಂದ್ರೂ ನಾವು ಇನ್ನೊಂದು ಬ್ಯಾಟ್ರಿ ತೊಗೊಂಡು ನೋಡಂಗಿಲ್ಲ. ಆ ತೂತ್ನೊಳಗೆ ಏನು ಬೆಳಕು ಬರ್ತಲ್ಲ ಅದ್ರಾಗ ನಮಗೆ ಕಾಣಿಸ್ತದ ರೀ. ಹಂಗ್ರಿ ಸೂರ್ಯ ರೂಪವಾಗಿ ಸಂಪೂರ್ಣ ಬ್ರಹ್ಮಾಂಡವನ್ನು ಪ್ರಕಾಶಿಸುತ್ತದೆ. ಅದಷ್ಟಲ್ಲ, ಸೂರ್ಯ ರೂಪವಾಗಿ ಸಂಪೂರ್ಣ ಬ್ರಹ್ಮಾಂಡವನ್ನು ಪ್ರಕಾಶ ಮಾಡ್ತದ ಅಂತ ಹೇಳಿದರು. ಮಹಾ ತೇಜಮಯ ಸಾಮಾನ್ಯ ರೂಪದಲ್ಲಿ ಸರ್ವವ್ಯಾಪಿಯಾಗಿ, ಮಹಾ ತೇಜಮಯ ಸಾಮಾನ್ಯ ರೂಪದಲ್ಲಿ ಸರ್ವವ್ಯಾಪಿಯಾಗಿದೆ. ಇನ್ನ ಸಿದ್ಧಾಂತ ಹೇಳ್ತಾರೆ. ಹಾಗೆ ಪಂಚ ಜ್ಞಾನೇಂದ್ರಿಯವೆಂಬ ಏನಿರ್ಬಿಟ್ಟು ಈಗ ಪಂಚ ಜ್ಞಾನೇಂದ್ರಿಯವೆಂಬ 5 ಛಿದ್ರಗಳುಳ್ಳ ಸ್ಥೂಲ ದೇಹರು. ಪಂಚ ಜ್ಞಾನೇಂದ್ರಿಯವೆಂಬ 5 ಛಿದ್ರಗಳು. ಪಂಚ ಜ್ಞಾನೇಂದ್ರಿಯ ಅನ್ನೋದನ್ನ ಏನದರಿ ಇಲ್ಲಿ 5 ಛಿದ್ರಗಳು ಅದಾವ. ಪಂಚ ಜ್ಞಾನೇಂದ್ರಿಯ ಅನ್ನೋದನ್ನ 5 ಛಿದ್ರಗಳದಾವ. ಸ್ಥೂಲ ದೇಹ ರೂಪ ಘಟದ ಒಳಗೆ, ಸ್ಥೂಲ ದೇಹ ರೂಪ ಏನದರಿ ಇದು ಘಟ ಅದರಿ. ಒಳಗೆ ಘಟದ ಒಳಗೆ ಬೆಳಗ್ತದ. ಹೃದಯ ಕಮಲವೆಂಬ ಪಣತೆ, ಇಲ್ಲಿ ಪಣತೆ ಯಾವ್ದದರಿ ಹೃದಯ ಕಮಲ ಅನ್ನೋದನ್ನ ಪಣತೆ ಅದರಿ ಇದೆ. ಅದರಲ್ಲಿ ಮನವೆಂಬ ಎಣ್ಣೆ, ಮನಸ್ಸು ಅನ್ನೋದನ್ನ ಎಣ್ಣೆ ಅದರಿ, ಎಣ್ಣೆ ಇದೆ. ಮತ್ತು ಬುದ್ಧಿ ಎಂಬ ಬತ್ತಿ ಇದೆ, ಬುದ್ಧಿ ಅನ್ನೋದನ್ನ ಬತ್ತಿ ಅದರಿ ಇದೆ. ಅದರ ಮೇಲೆ ಆರೂಢವಾದ ಅದ ಮ್ಯಾಲೆ ದೀಪ ಆರೂಢವಾದ ಆತ್ಮವೆಂಬ ದೀಪವಿದೆ. ಆರೂಢ ಅನ್ನುವಂಥದ್ದೇನ ಆತ್ಮ ಸ್ವರೂಪದಲ್ರಿ, ಅದ ಏನದರಿ ಉರಿ. ದೀಪ ಅಂದ್ರೆ ಉರಿ ಐತ್ರಿ, ಅದೇ ದೀಪವಿದೆ ಅಂತ ಹೇಳಿದ್ರು. ಆತ್ಮ ದೀಪವು ಹೃದಯವೆಂಬ ಆತ್ಮ ಅನ್ನುವಂಥ ದೀಪ ಏನದಲ್ರಿ ಅದು ಉರಿ ಅದಲ್ರಿ, ಅದು ಹೃದಯವೆಂಬ ಪಾತ್ರೆಯನ್ನು ಮತ್ತು ಮನವೆಂಬ ಎಣ್ಣೆಯನ್ನು ಮತ್ತು ಬುದ್ಧಿ ಎಂಬ ಬತ್ತಿಯನ್ನು ಹಾಗೂ ದೇಹದ ಒಳಗೆ ಅವಯವಗಳನ್ನು ಇಂದ್ರಿಯವೆಂಬ ಛಿದ್ರಗಳನ್ನು ಪ್ರಕಾಶಿಸುತ್ತದೆ. ಅಂದ್ರೆ ತಿಳಿಯುತ್ತದೆ, ಅರಿಯುತ್ತದೆ, ಬೆಳಗುತ್ತದೆ. ತಿಳ್ಕೊರೆಲ್ಲ ಬೆಳಗುತ್ತದೆ. ಇಂದ್ರಿಯಗಳೊಡನೆ ಸಂಬಂಧವುಳ್ಳ ಇಂದ್ರಿಯಗಳೊಡನೆ, ಯಾವ ಇಂದ್ರಿಯಗಳ್ರಿ ಅವು ಏನ ಇಂದ್ರಿಯಗಳದಾವಲ್ರಿ, ಪಂಚ ಜ್ಞಾನೇಂದ್ರಿಯಗಳದಾವಲ್ರಿ, ಅದ್ರ ಸಮ್ಮುಖದೊಳಗದಾವಲ್ರಿ, ಹೊರಗೆ ಚಿತ್ರದದು ಹೊರಗದಾವಲ್ರಿ, 5 ಇಟ್ಟಾರಲ್ಲ 5 ಇಟ್ಟಾರಲ್ಲ ಪುಷ್ಪದ ಗುಚ್ಛ, ಇಂದ್ರಿಯ ದ್ವಾರ ಹೊರಗೆ ಬರ್ತದಲ್ರಿ. ಹಂಗ ಇಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂಥ ಅವನು ಬೆಳಗುತ್ತದೆ. ಇಂದ್ರಿಯಗಳೊಡನೆ ಛಿದ್ರವನ್ನು ಪ್ರಕಾಶಿಸುತ್ತದೆ. ಇಂದ್ರಿಯಗಳೊಡನೆ ಸಂಬಂಧವುಳ್ಳ ಶಬ್ದಾದಿ ಯಾವ್ದವು ಮುಂದಿಟ್ಟಾರಲ್ರಿ 5 ಸಾಮಾನ್ಯ ಇಟ್ಟಾರಲ್ರಿ, ಅವು ಶಬ್ದಾದಿ ವಿಷಯಗಳನ್ನಾದರೂ ಕೂಡ ಇಂದ್ರಿಯಗಳ ಸಹಾಯದಿಂದ ಪ್ರಕಾಶಿತ ಮಾಡುತ್ತದೆ. ಇಂದ್ರಿಯಗಳ ಸಹಾಯದಿಂದ ಪ್ರಕಾಶ ಮಾಡುತ್ತದೆ. ಮತ್ತು ಈಶ್ವರ ರೂಪವಾಗಿ ಬ್ರಹ್ಮಾಂಡಾದಿ ಎಲ್ಲ ಬಾಹ್ಯ, ಈಶ್ವರ ರೂಪದಿಂದ ಎಲ್ಲ ಬ್ರಹ್ಮಾಂಡಾದಿ ಬಾಹ್ಯ ಹೊರಗಿನ ಪ್ರಪಂಚವನ್ನು ಪ್ರಕಾಶಿತ ಮಾಡುತ್ತದೆ. ಎಲ್ಲ ಹೊರಗಿನ ಪ್ರಪಂಚ ಪ್ರಕಾಶ ಮಾಡುತ್ತದೆ, ಈಶ್ವರ ರೂಪವಾಗಿ ಪ್ರಕಾಶಿತ ಮಾಡುತ್ತದೆ. ಮತ್ತು ಸಾಮಾನ್ಯ ಚೈತನ್ಯವಾದ ಬ್ರಹ್ಮ ರೂಪವಾಗಿ, ಸಾಮಾನ್ಯ ಚೈತನ್ಯ ವಿಶೇಷ ಚೈತನ್ಯ ಅಂತದಲ್ರಿ, ಸಾಮಾನ್ಯ ರೂಪದಿಂದ ಎಲ್ಲ ಪ್ರಕಾಶ ಮಾಡ್ತದ. ಸಾಮಾನ್ಯ ಚೈತನ್ಯವಾದ ಬ್ರಹ್ಮಾಂಡವನ್ನು ಪ್ರಕಾಶ ಮಾಡ್ತದೆ. ಸರ್ವವ್ಯಾಪಿಯಾಗಿ ಇದುವೇ ಇದರ ಬಗ್ಗೆ ಬೇರೆ ದೃಷ್ಟಾಂತವಿದೆ. ಸರ್ವವ್ಯಾಪಿಯಾಗಿದೆ, ಎಲ್ಲ ಕಡೆ ಸಾಮಾನ್ಯ ರೂಪವಾಗಿ ಪ್ರಕಾಶ ಮಾಡ್ತದ ಅಂತ ಹೇಳಿದ್ರು. ಇನ್ನೊಂದು ದೃಷ್ಟಾಂತ ಐತಿ ಅಂತ ಹೇಳಿ ಅವ್ರು ತಿಳಿಸಿದ್ರು ಇಟ್ಟೋತನ. ಏನ್ ನೋಡ್ರಿ, ಇಲ್ಲಿ ಇದನ್ನು ಬೇರೆ ಯಜ್ಞಶಾಲೆಯ ದೃಷ್ಟಾಂತವಿದೆ. ಇದ್ರೊಳಗ್ರಿ ಇದನ್ನ ಮುಂದೆ ನಾವು ವಿಶೇಷವಾಗಿ ಇದೇ ದೃಷ್ಟಾಂತ ಹೇಳ್ತೀವು ಅಂತ ಹೇಳ್ತಾರ್ರಿ ಅವ್ರು. ಅದನ್ನು ಮುಂದೆ 7ನೇ ಕಲದಾಗ ಬರ್ತದ್ರಿ ದೃಷ್ಟಾಂತ. 7ನೇ ಕಲದೊಳಗೆ ಇದನ್ನೇ ವಿಶೇಷ. 7ನೇ ಕಲೆಯಲ್ಲಿ ಉಪದೃಷ್ಟಾರೂಪನಾದ ಆತ್ಮನ ವಿಶೇಷಣಗಳ ನಿರೂಪಣೆ ಪ್ರಸಂಗದಲ್ಲಿ ಹೇಳಲಾಗುತ್ತದೆ ಅಂತ ಹೇಳಿದ್ರು ಅವ್ರು. ಮುಂದೆ ಇದೇ ಆತ್ಮನ ವಿಶೇಷಣ ಏನು ಹೇಳ್ತೀವ, ನಿರೂಪಣೆ ಅಂತ ಹೇಳ್ತೀವಲ್ಲ 7ನೇ ಕಲದೊಳಗ,
ಅದನ್ನ ನಿರೂಪಣೆ ಮಾಡಲಾಗಿದೆ ಅಂತ ಹೇಳಿದ್ರು. ಮುಂದೆ ನಾವು ಅದನ್ನ ಮಾಡ್ತೀವಿ ಅಂತಂದ್ರು. ಹೀಗೆ ಹೇಳುವುದರಿಂದ ಯಾವ ನಿರ್ಣಯ ಉಂಟಾಯಿತು? ಇಷ್ಟೋತನ ಇಷ್ಟೆಲ್ಲ ಹೇಳಿದ್ರಲ್ರಿ, ಇಷ್ಟೆಲ್ಲ ಹೇಳಿದ ಬಳಿಕ ಏನ್ ನಿರ್ಣಯ ಆಯ್ತು? ಒಂದು ನಿಶ್ಚಯ ಆಗ್ಬೇಕಲ್ರಿ. ಏನ್ ನಿಶ್ಚಯ ಆಯ್ತು ಅಂತ ಕೇಳಿದ್ರಿ ಅವ್ರು. ಯಾವ ನಿರ್ಣಯ ಉಂಟಾಯಿತು? ಇಷ್ಟೆಲ್ಲ ಎದಕ್ಕೆ ತಿಳ್ಕೊಬೇಕು, ಏನ್ ಮಾಡೋ ಸಂಬಂಧ ತಿಳ್ಕೊಬೇಕು ಅಂತಂದ್ರಿ ಅವ್ರು. ಅದೇ ಹೇಳ್ತಾರ ಉಂಟಾಯಿತು. ಉತ್ತರಿ ಹೇಳಲ್ಪಟ್ಟ ಈ ಯಾವ 17 ತತ್ವಗಳು, ಈಗ ಏನು ಇಷ್ಟೋತನ ಹೇಳಿದ್ರಲ್ರಿ, ಈ 17 ತತ್ವಗಳು ಅವು ನಾನು ಅಲ್ಲ. 17 ತತ್ವಗಳು ಏನ್ರಿ? ನಾನು ಅಲ್ಲ ಮತ್ತು ಅವು ನನ್ನವೂ ಅಲ್ಲ. ಇದೇ ನಿಶ್ಚಯ ಆಗುದ್ರಿ ಇದು. ಅವು ನಾನು ಅಲ್ಲ ಮತ್ತು ನನ್ನವೂ ಅಲ್ಲ. ಅವು ಪಂಚಮಹಾಭೂತಗಳದ್ದಾಗಿವೆ. ಅವು ಏನದರಿ? ಪಂಚಮಹಾಭೂತಗಳದ್ದಾಗಿವೆ. ಇವುಗಳನ್ನು ತಿಳಿಯುವನಾದ ನಾನು, ಇವು ಏನು ಅರಿತೀನಲ್ಲ ನಾನು, ಅರಸುಗೊಳ್ಳುವುದವ್ರಿ, ಅರಿತೀನಲ್ಲ ನಾನು, ಘಟದೃಷ್ಟಾನಂತೆ ಕೊಡವನ್ನು ನೋಡುವವನು ಕೊಡಕ್ಕಿಂತ ಹೆಂಗ ಭಿನ್ನನಾಗಿರುತ್ತಾನ ಹಂಗ ಇವುಗಳಿಗಿಂತಲೂ ಬೇರೆಯಾಗಿ ಇರುವೆನು. ಇವು ಏನು ನಾನು ತಿಳಿತೀನಂದ್ರೆ ಇವುಗಳಿಗಿಂತ ಬೇರೆ ಇದ್ದೀನಿ ಎಂಬ ನಿರ್ಣಯ ಉಂಟಾಯಿತು ಅಂತ ಹೇಳಿದ್ರು. ಇದೇ ನಿರ್ಣಯ, ಅದೇ ನಿಶ್ಚಯ ಉಂಟಾಯಿತು, ಅದನ್ನೇ ಹೇಳುದು ಅಂತಂದ್ರು. ಈ 17 ತತ್ವಗಳು ನಾನು ಅಲ್ಲ ಮತ್ತು ನನ್ನವೂ ಅಲ್ಲ ಎಂಬುದನ್ನು ಯಾವ ರೀತಿಯಿಂದ ತಿಳಿದುಕೊಳ್ಳಬೇಕು ಅಂತ ಹೇಳಿದ್ರು. ಮತ್ತು ಆಯ್ತು, ಅದು ನಾನು ಅಲ್ಲ ಮತ್ತು ನಂದು ಅಲ್ಲ ಅಂತ ಹೇಳಿದ್ರಿ, ಹಿಂಗೆ ಉಂಟಾಯ್ತು. ಅದನ್ನ ಹೆಂಗೆ ತಿಳ್ಕೊಬೇಕು? ನಾ ಅಲ್ಲ ಮತ್ತು ನಂದಲ್ಲ ಅನ್ನೋದು ಹೆಂಗೆ ನಾವು ತಿಳ್ಕೊಬೇಕು? ಅದು ಅರಿವಿಗೆ ಬರಬೇಕಲ್ಲ, ನಮಗೆ ತಿಳಿಬೇಕಲ್ಲ, ಅದನ್ನ ಹೆಂಗೆ ತಿಳ್ಕೊಬೇಕು ಅಂತ ಮಾತು ಕೇಳಿದ್ರು. ಈಗ ನೋಡ್ರಿ, 5 ಜ್ಞಾನೇಂದ್ರಿಯಗಳಲ್ಲಿ ಮೊದಲು ಯಾವ್ದ್ರಿ? ಶ್ರೋತ್ರ. ಫಸ್ಟ್ ಶ್ರೋತ್ರ. 5 ಜ್ಞಾನೇಂದ್ರಿಯಗಳಲ್ಲಿ ಶ್ರೋತ್ರ ಶಬ್ದವನ್ನು ಕೇಳುತ್ತದೆ. ಶ್ರೋತ್ರಿ ಅಂದ್ರೆ ಏನ್ ಮಾಡ್ತದ್ರಿ? ಶಬ್ದ ಕೇಳುತ್ತದ್ರಿ. ಅದನ್ನು ನಾನು ಅರಿಯುತ್ತೇನೆ. ಈಗ ನಮಗ್ ಶಬ್ದ ಕೇಳ್ತಂದ್ರ ಅದು ನಮ್ಗೆ ಗೊತ್ತಾಗ್ತದಿಲ್ರಿ. ಶಬ್ದ ಯಾರು ನಮ್ಗೆ ಕರೆದ್ರ ನಮ್ಗೆ ಗೊತ್ತಾಗ್ತದ್ರಿ. ಅದನ್ನ ಅರಿತೀವಿ, ನಾವು ತಿಳ್ಕೊತೀವಿ. ಅವ್ರು ಕರೆದ್ರಂತ ನಾವು ಹೋಗ್ತೀವಿ ಇಲ್ರಿ, ಕೇಳಿಸ್ರ ನಾವು ಹೋಗ್ತೀವಲ್ರಿ. ಜ್ಞಾನೇಂದ್ರಿಯ ತಿಳ್ಕೊತದ್ರಿ, ಗೊತ್ತಾಗ್ತದ ನಮಗ್. ಕೇಳದೆ ಇದ್ದಾಗೆ ಶ್ರವಣದ ಅಭಾವವನ್ನಾದರೂ ಕೂಡ ನಾನು ಅರಿಯುತ್ತೇನೆ. ಕೇಳಿಲ್ಲ ಅಂದ್ರು ನಮಗ್ ಗೊತ್ತಾಗ್ತದ್ರಿ, ಕೇಳಿದ್ರು ಗೊತ್ತಾಗ್ತದ. ತಿಳ್ಕೊತೀವಿ ನಾವು. ಎರಡು ಭಾವ ಮತ್ತು ಅಭಾವ ಎರಡೂ ತಿಳಿತೀವಿ ನಾವು. ಆದ್ದರಿಂದ ಈ ಶ್ರೋತ್ರ ನಾನು ಅಲ್ಲ. ಇದು ಎರಡೂ ಭಾವ ಅಭಾವಗಳನ್ನು ನಾ ತಿಳಿತೀನಿ ಅಂತೇಳಿ ಅದಕ್ಕೆ ನಾನು ಅಲ್ಲ ಅಂತ ಹೇಳಿದ್ರು. ಅಲ್ಲ ಮತ್ತು ನನ್ನದು ಅಲ್ಲ. ನನ್ನದು ಯಾಕಲ್ರಿ? ಅದು ಇದು ಆಕಾಶದಾಗಿದೆ ಅಂತ ಹೇಳಿದ್ರು. ನನ್ನದಲ್ಲ, ಇದು ಎದರದರಿ? ಆಕಾಶದಾಗಿದೆ. ಇದನ್ನು ಅರಿಯುವನಾದ ನಾನು ಘಟದೃಷ್ಟಾನಂತೆ ಈ ಶ್ರೋತ್ರದಕ್ಕಿಂತಲೂ ಬೇರೆಯಾಗಿರುವೆನು ಅಂತ ಹೇಳಿದ್ರು. ಇದನ್ನ ಅರಿಯುವಂತ ನಾ ಏನದನು ಅಂತ ಕೇಳಿದ್ರ, ಈ ಶ್ರೋತ್ರಕ್ಕಿಂತ ಬೇರೆ ಅದನು, ತಿಳಿಯುವವನ ನಾನು ಅದನು ಅಂತಂದ್ರು. ತ್ವಚರಿ ಎರಡನೇದು ಯಾವ್ರಿ? ತ್ವಚರಿ. ಇದ್ರೊಳಗ ತ್ವಚ ಏನ್ ಮಾಡ್ತದ್ರಿ? ಸ್ಪರ್ಶ ಮಾಡ್ಕೊತದ್ರಿ. ಎಷ್ಟದವ್ರಿ? ಶೀತ, ಉಷ್ಣ, ಕಠಿಣ, ಕೋಮಲ, ಇದು ತ್ವಚಕ್ಕಾಗ್ತಾವಿಲ್ರಿ. ತ್ವಚ ಸ್ಪರ್ಶ ಮಾಡ್ಕೋತದ್ರಿ. ಸ್ಪರ್ಶ ಗ್ರಹಿಸುವುದನ್ನು ನಾನು ಅರಿಯುತ್ತೇನೆ ಮತ್ತು ಸ್ಪರ್ಶ ಗ್ರಹಣ ಮಾಡದೇ ಇದ್ದಾಗ ಆ ಗ್ರಹಣ ಮಾಡುವುದರ ಅಭಾವವನ್ನಾದರೂ ನಾನು ಅರಿಯುತ್ತೇನೆ. ಭಾಳ ಸುಡ್ತದಂತೂ ಗೊತ್ತಾಗ್ತದ್ರಿ, ತಣ್ಣಗದ ಅಂತೂ ಗೊತ್ತಾಗ್ತದ. ಕಠಿಣ ಭಾಳ ಬಿರ್ಸೈತಿ ಅಂತೂ ಗೊತ್ತಾಗ್ತದ್ರಿ, ಭಾಳ ಮೃದು ಅದರಿ ಅಂತ ಇದು ಗೊತ್ತಾಗ್ತದ. ಇವಷ್ಟು ನಾವು ತಿಳಿತೀವಲ್ರಿ, ಎಲ್ಲನೂ ಗೊತ್ತಾಗ್ತದ, ನಮಗೆ ತಿಳಿತೀವಿ. ಆದ್ದರಿಂದ ಈ ತ್ವಚ ನಾನು ಅಲ್ಲ. ತಿಳಿತೀವಂದ್ರೆ ಅದು ನಾನಲ್ಲ ಮತ್ತು ನನ್ನದು ಅಲ್ಲ. ಇದು ಎದರದರಿ? ಇದು ವಾಯುವಿನದರಿ. ವಾಯುವಿನದಾಗಿದೆ. ಇದನ್ನು ಅರಿಯುವನಾದ ನಾನು ಘಟದೃಷ್ಟಾನಂತೆ ಈ ತ್ವಚೆಗಿಂತಲೂ ಬೇರೆಯಾಗಿರುವೆನು ಅಂತ ಹೇಳಿದ್ರೆ ವಾಯು ಉಂಟದ ಇದು, ಅದಕ್ಕೆ ನನ್ನದಲ್ಲ ಇದು. ಮತ್ತು ಅದನ್ನು ತಿಳಿತೀನಿ, ನಾ ಅಲ್ಲ. ಚಕ್ಷು ಚಕ್ಷು ಅಂದ್ರೆ ಕಣ್ಣರಿ. ಚಕ್ಷು ರೂಪವನ್ನು, ಚಕ್ಷು ರೂಪ ನೋಡ್ತದಲ್ಲ,
ರೂಪವನ್ನು ನೋಡಿದ್ದು ನಾನು ಅರಿಯುತ್ತೇನೆ ಮತ್ತು ರೂಪವನ್ನು ನೋಡದೇ ಇದ್ದಾಗ ಆ ರೂಪ ನೋಡದೇ ಇರುವುದರ ಅಭಾವವನ್ನು ಕೂಡ ನಾನು ಅರಿಯುತ್ತೇನೆ, ಅಭಾವವನ್ನು ತಿಳಿಯುತ್ತೇನೆ. ಆದ್ದರಿಂದ ಈ ಚಕ್ಷು ನಾನು ಅಲ್ಲ ಮತ್ತು ನನ್ನದು ಅಲ್ಲ, ಇದು ತೇಜದಾಗಿದೆ. ಇದನ್ನು ಅರಿಯುವ ದೃಷ್ಟ ಆದ ನಾನು ಘಟದೃಷ್ಟಾನಂತೆ ಈ ಚಕ್ಷುವಿಗಿಂತಲೂ ಬೇರೆಯಾಗಿರುವೆನು ಅಂತ ಹೇಳಿದರು. ಇದು ಎದರ್ದದ ಅಂತಂದ್ರೆ ಇದು ತೇಜದ್ದದ. ಇದನ್ನ ಅರಿತೀನಂತಂದ್ರೆ ಇದನ್ನ ರೂಪ ನೋಡ್ತನು, ಅದನ್ನ ನೋಡ್ಲಾರ್ದನೂ ಗೊತ್ತಾಗ್ತದ. ನಾನು ನೋಡ್ತನು ಅಂತ ತಿಳಿತೀವಿ, ಅದನ್ನ ನೋಡ್ತೀವಿ ಅಂದ್ರೆ ಅದನ್ನ ಬಿಟ್ಟು ಬೇರೆ ಇರ್ತೀವಿ. ಅದು ನಂದಲ್ಲ ಅಂದ್ರೆ ಅದು ತೇಜದ್ದದ, ಅದ್ರ ಸಂಬಂಧ ಅದು ನಂದಲ್ಲ ಅಂತ ಹೇಳಿದ್ರಿ ಅವು. ಇದೊಂದು. ಇನ್ನು ಜೀವಾರಿ ನಾಲಿಗೆ ರಸಸ್ವಾದ ಗ್ರಹಿಸುವುದನ್ನು ನಾನು ಅರಿಯುತ್ತೇನೆ. ನಮ್ಗೆ ಗೊತ್ತಾಗ್ತದಲ್ರಿ, ರುಚಿ ಅದ ಅಂತ ಗೊತ್ತಾಗ್ತದ, ಖಾರ ಅದ ಎಲ್ಲ ತಿಳಿತೀವಿ ನಾವು, ನಾಲಿಗೆಯಿಂದ ತಿಳಿತೀವಲ್ರಿ ಎಲ್ಲ. ರಸಸ್ವಾದ ಗ್ರಹಿಸದೇ ಇದ್ದಾಗ ಆ ರಸಸ್ವಾದದ ಗ್ರಹಿಸದೇ ಇರುವುದರ ಅಭಾವವನ್ನು ಕೂಡ ನಾನು ಅರಿಯುತ್ತೇನೆ. ನಮಗೆ ರುಚಿ ಹತ್ತದಂತೂ ಗೊತ್ತಾಗ್ತದ್ರಿ, ಏನು ಇಲ್ರಿ ಅಂತೂ ಗೊತ್ತಾಗ್ತದ. ಅದು ಎರಡೂ ಗೊತ್ತಾಗ್ತದ. ಅಭಾವವನ್ನು ತಿಳಿತೇನೆ. ಆದ್ದರಿಂದ ಈ ಜೀವ ನಾನು ಅಲ್ಲ ಮತ್ತು ನನ್ನದು ಅಲ್ಲ, ಇದು ಜಲದ್ದಾಗಿದೆ. ಇದನ್ನು ಅರಿಯುವ ದೃಷ್ಟ ಆದ ನಾನು ಘಟದೃಷ್ಟನಂತೆ ಈ ಜೀವಿಗಿಂತಲೂ ಬೇರೆಯಾಗಿರುವೆನು ಅಂತ ಹೇಳಿದ್ರು. ಇದನ್ನ ನಾವೇನು ತಿಳಿತೀವಲ್ಲ ಅದಕ್ಕೆ ಇದನ್ನ ಬಿಟ್ಟು ಬೇರೆ ಅದನ್ನು, ಇದು ನಂದಲ್ಲ. ಯಾಕೆ ನಂದಲ್ಲ ಅಂದ್ರೆ ಇದು ಎದರ್ದದರಿ ರಸ ಜಲದ್ದದ ಅಂತ ಹೇಳಿದ್ರು. ಜಲದ್ದದಲ್ಲ, ಅದಕ್ಕೆ ನಾ ಅಲ್ಲ, ನಂದು ಅಲ್ಲ ಅಂತ ಹೇಳಿದ್ರು. ಅದು ನಿಂದಲ್ಲದು, ಜಲದ್ದದ ಅದು. ಗ್ರಹಣ ಗಂಧವನ್ನು ಗ್ರಹಿಸಿದಾಗ ಅದನ್ನು ಕೂಡ ನಾನು ಅರಿಯುತ್ತೇನೆ ಮತ್ತು ಗಂಧವನ್ನು ಗ್ರಹಿಸದೇ ಇದ್ದಾಗ ಆ ಗಂಧ ಗ್ರಹಣದ ಅಭಾವವನ್ನಾದರೂ ಕೂಡ ನಾನು ಅರಿಯುತ್ತೇನೆ. ಆದ್ದರಿಂದ ಈ ಗ್ರಹಣ ನಾನು ಅಲ್ಲ ಮತ್ತು ನನ್ನದು ಅಲ್ಲ, ಇದು ಪೃಥ್ವಿಯದಾಗಿದೆ. ಇದನ್ನು ಅರಿಯುವ ದೃಷ್ಟ ಆದ ನಾನು ಘಟ ದೃಷ್ಟಾನಂತೆ ಈ ಗ್ರಹಣಕ್ಕಿಂತಲೂ ಬೇರೆಯಾಗಿರುವೆನು ಅಂತ ಹೇಳಿದ್ರು. ಗ್ರಹಣ ಅಂದ್ರಿ ಏನ್ರಿ? ಗಂಧ ಅರಿತೀವಲ್ರಿ, ಮೂಗ ಎರಡು ಅರಿತೀವಿ. ದುರ್ವಾಸನೂ ಗೊತ್ತಾಗ್ತದ, ಸುವಾಸನೆನೂ ಗೊತ್ತಾಗ್ತದ್ರಿ. ಅದು ಬಂದಿಲ್ಲತ್ತು ಗೊತ್ತಾಗ್ತದ, ಅದು ನಾವು ಗ್ರಹಣ ಮಾಡ್ತೀವಂತೂ ಗೊತ್ತಾಗ್ತದ್ರಿ. ಅದಕ್ಕೆ ಅದನ್ನ ತಿಳಿತೀವಂದ್ರೆ ಅದು ಇದೆಲ್ಲ ಸರಳದ. ತಿಳಿತೀವಂದ್ರೆ ನಾವೇನದರಿ ಅದನ್ನ ಬಿಟ್ಟ ನಾವು ಬೇರೆ ಅದನ್ನ ಅಂತ ಹೇಳ್ತಾರೆ. ಅದು ಎದರ್ದದರಿ, ಅದು ನಂದಲ್ಲ ಅಂದ್ರೆ ಅದು ಪೃಥ್ವಿ ಅನ್ನೋದು, ಅದಕ್ಕೆ ನಿಂದಲ್ಲ ಅಂತ ಹೇಳಿದ್ರು ಅವ್ರು. ಇಷ್ಟ 5 ಇಂದ್ರಿಯಗಳನ್ನ ಹೇಳಿದ್ರಿ ಇವ್ರು. 5 ಏನೇನು ಹೇಳಿದ್ರಿ? ಮೊದಲ ಫಸ್ಟ್ ಹೇಳಿದ್ರು ಶ್ರೋತ್ರ, ತ್ವಚ, ಚಕ್ಷು, ಜೀವ, ಗ್ರಹಣ. ಅಷ್ಟು 5 ಇಂದ್ರಿಯಗಳತ್ತ ಹೇಳಿದರು. ಮತ್ತು ಈ ವಿಷಯ ನಾಳೆಗೆ ನೋಡೋಣ. ಇವತ್ತೊಂದು ಸ್ವಲ್ಪ ಸಂಸ್ಕೃತ ಭಾಷೆ ಅದನ್ನು ಸ್ವಲ್ಪ ನೋಡೋಣ. ಎರಡು ದಿವಸ ಸಂಸ್ಕೃತ ನೋಡಿಲ್ರಿ, ಸುಮ್ಮನೆ ಸ್ವಲ್ಪ ಇದು ಮುಗಿಸ್ಬೇಕಂತ. ಅದಕ್ಕೆ 3ನೇ ಕಾಲ ಮುಗಿಸ್ಬೇಕಂತ ಅದೇ ಮುಗೀತದ್ರಿ ಅದ. ನಾವು ಮನಿನ ದಿವಸ ಹೇಳ್ಕೊತ ಬಂದಿದ್ದೀವ್ರಿ. ಕಿಮ್ ಅಂದ್ರ ಏನು, ಪುತ್ರ ಅಂದ್ರ ಎಲ್ಲಿ, ಕತಿ ಅಂದ್ರ ಎಷ್ಟು, ಕದಾ ಅಂದ್ರ ಯಾವಾಗ, ಕುತಃ ಅಂದ್ರ ಎಲ್ಲಿಂದ, ಕಥಂ ಅಂದ್ರ ಹೇಗೆ, ಕಿಮರ್ಥಂ ಅಂದ್ರ ಏಕೆ ಅಂತಿದ್ ಹೇಳಿದ್ದೀವ್ರಿ. ಮತ್ತ ಏಕವಾದನಂ, ದ್ವಿವಾದನಂ ಅವು ಎಲ್ಲ ಇದ್ದು ನೋಡಿ ಹೇಳಿದಿವಲ್ಲ. 1 ಗಂಟೆಗೆ ಏನಂತಾರಿ? 1 ಗಂಟೆಗೆ ಏಕವಾದನ ಅಂತಾರಿ. ಈಗ ಕೇಳ್ತೀನಿ, ಸುಮ್ಮನೆ ನೆನಪದ ಇಲ್ಲವ್ರಿ, 2 ದಿವಸ ಬಿಟ್ಟಿವ್ರಿ. 1 ಗಂಟೆಗೆ ಏನಂತಾರಿ? ಏಕವಾದನ ಅಂತಾರಿ. ಒಂದಾಗಿ 10 ನಿಮಿಷ ಆದದಕ್ಕೆ ಏನಂತಾರಿ? ಒಂದಾಗಿ 10 ನಿಮಿಷ ಆಗ್ಯದ್ರಿ, 1:10. ಸ್ಮರಣ ಮಸ್ತಿ. ಸಪಾದ ಏಕವಾದನಂ. ನೀವೇ ಕೇಳಿರಿ. ಸಪಾದ ಏಕವಾದನಂ. ನೋಡ್ರಿ
ಹೇಳಿದ್ವಿ. ಒಂದೂವರೆ ಏನಾಕ್ರಿ? ಸಾರ್ಧ 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 ಏಕವಾದನ ಏಕವಾದನಂ ಅಂದ್ರೆ ಒಂದೂವರೆ ರೀ. ಸಾರ್ಧ ತ್ರಿವಾದನಂ ಅಂದ್ರೆ ಮೂರುವರೆ. ಸಾರ್ಧ ಚತುರ್ವಾದನಂ 4 4 ಒಂದಾಗಿ 15 ನಿಮಿಷ ಆಗ್ಯದ್ರಿ. ಸಪಾದ. 15 ಸಪಾದ ಕರೆಕ್ಟ್. ಸಪಾದ ಸಪಾದ ಏಕವಾದನ ಅಂದ್ರೆ 1:15. ಪಾದೋನ ಏಕವಾದನಂ ಅಂದ್ರೆ 1ಕ್ಕೆ 15 ನಿಮಿಷ ಕಡಿಮೆ. 15 ನಿಮಿಷ ಕಡಿಮೆ ಅದ. ಅದ್ಯ ಅಂದ್ರೆ ಇವತ್ತ್ರಿ. ಅದ್ಯ ಅಂದ್ರೆ ಇವತ್ತು. ಅದ್ಯ ಅಂದ್ರೆ ಇಂದು. ಸ್ವಹ ಅಂದ್ರ ನಾಳೆ. ಪರಸ್ವಹ ಅಂದ್ರ ನಾಡದ್ದು. ಪ್ರಪರಸ್ವಹ ಅಂದ್ರ ಅಚ್ಚಿ ನಾಡದ್ದು. ಅದ್ಯ ಅಂದ್ರ ರೀ ಇವತ್ತು. ಅದ್ಯ ಮಮ ಕಾರ್ಯಂ ಅಸ್ತಿ ಅಂದ್ರ ಇವತ್ತು ನಂದ ಕೆಲಸದ. ಅದ್ಯ ಮಮ ಕಾರ್ಯಂ ಅಸ್ತಿ ಸ್ವಹ ನಾಸ್ತಿ. ನಾಳೆ ಇಲ್ಲ. ಅದ್ಯ ಇವ ಕಾರ್ಯಂ ಅಸ್ತಿ. ಅದ್ಯ ಅಸ್ತಿ ಸ್ವಹ ನಾಸ್ತಿ. ಅದ್ಯ ಸ್ವಹ. ಪರಸ್ವಹ ನಾಡದ್ದು. ಪ್ರಪರಸ್ವಹ ಕಾರ್ಯಮಸ್ತಿ. ಪ್ರಪರಸ್ವಹ ಕಾರ್ಯಮಸ್ತಿ ನಾಡ್ದ. ಅದ್ಯ ಸ್ವಹ ಪರಸ್ವಹ ಪ್ರಪರಸ್ವಹ ಅಂದ್ರೆ ಅಚ್ಚಿನಾಡು. ಅದ್ಯ ಅಂದ್ರೆ ಇವತ್ತ್ರಿ. ಇದಾನಿಂ ಅದು ಬೇರೆ ಬರ್ತದ. ಇದಾನಿಂ ಅಂದ್ರೆ ಈಗ. ಇದಾನಿಂ ಈಗ ಅದನ್ನ ಹೇಳೋಣ ನೋಡಿ. ಇದಾನಿಂ ಈಗ. ಇದಾನಿಂ ಅಹಂ ಗಚ್ಚಾಮಿ ಹೋಗ್ತೀನಿ. ಇದಾನಿಂ ಅಹಂ ಆಗಚ್ಚಾಮಿ ಈಗ ನಾ ಬರ್ತೀನಿ. ಕೇಳ್ತ ನೋಡ್ರಿ. ಈಗ ಅಂತ ಅಂತೀವಲ್ರಿ. ಈಗ ನಾ ಬರ್ತೀನಿ ಅನ್ನಕೇನಂತಾರ್ರಿ? ಇದಾಮಿ ಆಗಚ್ಚಾಮಿ. ಇದಾನಿಂ ಅಹಂ ಗಚ್ಚಾಮಿ ಹೋಗುತ್ತೇನೆ. ಇದಾನಿಂ ಅಹಂ ಜಲಂ ಪಿಬಾಮಿ ಈಗ ನಾನು ನೀರು ಕುಡಿತೀನಿ. ಇದಾನಿಂ ಶೃಣೋಮಿ ಈಗ ನಾನು ಕೇಳುತ್ತೀನಿ. ಶೃಣೋಮಿ. ಇದಾನಿಂ ಅಹಂ ಪಶ್ಯಾಮಿ ಈಗ ನಾನು ನೋಡುತ್ತೇನೆ. ಪಶ್ಯಾಮಿ ನೋಡುತ್ತೇನೆ. ಪಶ್ಯಾಮಿ ನೋಡುತ್ತೇನೆ. ಇದನ್ನ ಈಗ ನಾ ಕನ್ನಡ ಒಳಗೆ ಕೇಳ್ತೇನೆ ನೋಡೋಣ. ಈಗ ನಾನು ಹೋಗ್ತೀನಿ. ಇದಂ ಗಚ್ಚಾಮಿ. ಇದಾನಿಂ ಗಚ್ಚಾಮಿ. ಇದಾನಿಂ ಅಹಂ ಗಚ್ಚಾಮಿ. ಈಗ ನಾ ಕೇಳುತ್ತೇನೆ. ನಾನಕ ಅಹಂ ಅಂತಾರೆ. ಈಗ ಇದಾನಿಂ ಈಗ ನಾನು ಕೇಳುತ್ತೇನೆ. ಇದಾನಿಂ ಅಹಂ ಶೃಣೋತಿ. ಉತ್ತಮ. ಇದಾನಿಂ ಅಹಂ ಶೃಣೋಮಿ. ಈಗ ನಾನು ನೋಡುತ್ತೇನೆ. ನೋಡುತ್ತೀನಿ. ಇದಾನಿಂ ಪಶ್ಯಾಮಿ ಅಂದ್ರೆ ನೋಡುತ್ತೇನೆ. ಪಶ್ಯಾಮಿ ಅಂದ್ರೆ ನೋಡುತ್ತೇನೆ. ಘಟಃ ಅಸ್ತಿ. ಘಟಃ ಅಸ್ತಿ. ಘಟಃ ಅಂದ್ರ ಕೊಡ. ಕೊಡ. ಇಟ್ಟೋತನ ಘಟ ಬರ್ತಲ್ಲ ಕೊಡ ರೀ. ಘಟ ಅಂದ್ರ ಕೊಡ. ಘಟವನ್ನು ನೋಡುತ್ತೇನೆ. ಏನ್ ನೋಡ್ರಿ. ಘಟವನ್ನು ನೋಡುತ್ತೇನೆ ಅಂದ್ರ ಘಟಂ ಪಶ್ಯಾಮಿ. ಘಟಂ ಪಶ್ಯಾಮಿ. ಉತ್ತಮ. ಇದಾನಿಂ ಅಹಂ ಘಟಂ ಪಶ್ಯಾಮಿ ಕೊಡ ನೋಡ್ತೀನಿ. ಇದಾನಿಂ ಅಹಂ ಸ್ತಂಭಂ ಪಶ್ಯಾಮಿ ಸ್ತಂಭ ನೋಡ್ತೀನಿ. ಇದಾನಿಂ ಈಗ. ಅದ್ಯ ಅಂದ್ರ ಇವತ್ತ್ರಿ. ಸ್ವಹ ಅಂದ್ರ ನಾಳೆ. ಪರಸ್ವಹ ಅಂದ್ರ ನಾಡಿದ್ದು. ಪ್ರಪರಸ್ವಹ ಅಂದ್ರ ಅಚ್ಚಿನಾಡದ್ರಿ. ಅದ್ಯ ಅಂದ್ರ ಇಂದು. ಸ್ವಹ ಅಂದ್ರ ನಾಳೆ. ಪರಸ್ವಹ ಅಂದ್ರ ನಾಡಿದ್ದು. ಪ್ರಪರಸ್ವಹ ಅಂದ್ರ ಅಚ್ಚಿನಾಡದ್ದು. ಇಷ್ಟ ಆಯ್ತಿಲ್ರಿ. ಈಗ ಇಂದು ನಾಳೆ ನಾಡ್ದ ಅಚ್ಚಿನಾಡು ಅಂತೀವಲ್ರಿ. ಹಂಗ ಈಗ ನೋಡ್ರಿ. ನಾಳೆ ಇಲ್ಲಿ ಕಾರ್ಯಕ್ರಮ ಅದ ರೀ. ಯಾವಾಗ ಅಂತ ಕೇಳ್ಬೇಡ್ರಿ. ಸುಮ್ಮನೆ ಹೇಳತ್ತೇನೆ. ಅದು ಇನ್ನೊಂದು 10ನೇ ತಾರೀಕೇನ ಅದ ರೀ. 9ನೇ ತಾರೀಕು ಅದ ರೀ. ಇರ್ಲಿ ಅದು ಬೇಡ. ನಾ ಹೇಳತ್ತಿದ್ದೆ ಈಗ ನಾಳೆ ಕಾರ್ಯಕ್ರಮ ಅದ. ನೋಡು ಹೇಳ್ರಿ ಸಂಸ್ಕೃತನ್ಯಾಗ. ಅಷ್ಟೇ ರೀ. ಅಸ್ತಿ ಕರೆಕ್ಟ್ ಹೇಳ್ರಿ ನೋಡು. ಸ್ವಹ ಕಾರ್ಯಕ್ರಮ ಅಸ್ತಿ. ಸ್ವಹ ಕಾರ್ಯಕ್ರಮ ಅಸ್ತಿ. ಇಷ್ಟೇ ರೀ. ಈಗ ಕೇಳ್ತು ನೋಡ್ರಿ. ಈಗ ಇಲ್ಲಿ ಕಾರ್ಯಕ್ರಮ ಇಲ್ಲ ರೀ. ಇದಾನಿಂ ಈಗ ಅನ್ನಕ ಇದಾನಿಂ ಕಾರ್ಯಕ್ರಮ ನಾಸ್ತಿ. ಇದಾನಿಂ ಕಾರ್ಯಕ್ರಮ ನಾಸ್ತಿ. ಪರಸ್ವಹ ಇದು ನಾಡ್ದು. ಅದ್ಯ ಅಂದ್ರೆ ಇಂದು ರೀ. ಸ್ವಹ ಅಂದ್ರ ನಾಳೆ. ಪರಸ್ವಹ ಅಂದ್ರ ನಾಡಿದ್ದು. ನಾಡಿದ್ದು ಕಾರ್ಯಕ್ರಮ ಐತಿ. ಪರಸ್ವ ಕಾರ್ಯಕ್ರಮ ಅಸ್ತಿ. ಪರಸ್ವಹ ಕಾರ್ಯಕ್ರಮ ಅಸ್ತಿ.
ಪ್ರಪರ ಸ್ವಹ ಅಂದ್ರ ಆಚಿನಾಳಿದ್ ಅಚ್ಚಿನಾಡದ ಕಾರ್ಯಕ್ರಮ ಇಲ್ಲ ರೀ. ಪ್ರಪರ ಸ್ವ ಕಾರ್ಯಕ್ರಮ ನಾಸ್ತಿ. ಹಾ. ಪ್ರಪರ ಪ್ರಪರ ಸ್ವ ಪ್ರಪರ ಸ್ವಃ ಕಾರ್ಯಕ್ರಮ ನಾಸ್ತಿ. ಪ್ರಪರ ಸ್ವ ಅಸ್ತಿ. ನಾ ಸುಮ್ಮನೆ ಹೇಳತ್ತೇನೆ ವಾಕ್ಯ ರೀ. ಪ್ರಪರ ಸ್ವಹ ಕಾರ್ಯಕ್ರಮ ನಾಸ್ತಿ. ನಾಸ್ತಿ. ಅದ್ಯ ಕಾರ್ಯಕ್ರಮ ಅಸ್ತಿ. ಅಸ್ತಿ. ಸ್ವಹ ನಾಸ್ತಿ. ಅದ್ಯ ಈಗ ನೋಡ್ರಿ, ಈಗ ಇದನ್ನ ರೀ ಇಂದ ನಾಳೆ ನಾಡದ್ದು ಐತಲ್ರಿ. ಇವತ್ತು ಕಾರ್ಯಕ್ರಮ 5 ಕಾರ್ಯಕ್ರಮ ಬಿಡೋಣ ಐತ್ರಿ. ನಾಂದ್ ಹೇಳೋಣ್ರಿ, ನಾ ಇರ್ತನ ಮತ್ತು ಕಾರ್ಯಕ್ರಮ ಇದ್ರ ನಾವು ಇರ್ತೀವೋ ಇಲ್ಲ ಗೊತ್ತಿರ್ಬೇಕಲ್ರಿ, ಅದನ್ನ ಹೇಳೋಣ್ರಿ. ಇಲ್ಲಿ ಇದಾನಿಮ್, ಈಗ ಇದಾನಿಮ್ ಅಂದ್ರ ಈಗ ಬಿಡ್ರಿ, ಅದನ್ನ ಬಿಡ್ರಿ. ಈಗ ನೋಡ್ರಿ ಅದ್ಯ ಅಂದ್ರ ಇಂದು ರೀ. ಅದ್ಯ ಅಂದ್ರೆ ಇಂದು. ಅಹಂ ಅಂದ್ರ ನಾನು. ಇಲ್ಲಿ ನಾನು ಇದ್ದೀನಿ. ಈಗ ಇಲ್ಲಿ ನಾ ಇದ್ದೀನಿ. ಅದ್ಯ ಅಂದ್ರೆ ಇಂದು ನಾನು ಇದ್ದೀನಿ ಅಂತೀವಲ್ಲ, ಇಂದು ನಾ ಇದ್ದೀನಿ ಅಂತ ಅಂತೀವಲ್ಲ. ಇದಾನಿಮ್ ಏನ್ರಿರ್ಬೇಕು? ಇದಾನಿಮ್ ಅಂದ್ರೆ ಈಗ ನಾನು ಇಲ್ಲಿ ಇದ್ದೀನಿ ಅನ್ನಂತ. ಇದಾನಿಂ ಅಹಂ ಅಸ್ತಿ. ಅದ್ಯ ಇದಾನಿಂ ಅಹಂ ಅಸ್ತಿ. ಅಸ್ತಿ ಅಲ್ಲ, ನಾ ಇವತ್ತು ನೋಡ್ರಿ ಈಗ ಗೊತ್ತಿಲ್ಲ. ಅಹಂ ಇದಾನಿಂ ಅಸ್ಮಿ. ಅಸ್ಮಿ ಅನ್ನೋದ್ರಿ. ಅಹಂ ಇದಾನಿಂ ಅತ್ರ ಅಸ್ಮಿ. ಅತ್ರ ಅಂದ್ರೆ ಇಲ್ಲಿ. ಅಹಂ ಇದಾನಿಂ ಅತ್ರ ಅಸ್ಮಿ. ಅಹಂ ಇದಾನಿಂ ಅತ್ರ ಅಸ್ಮಿ. ನಾನು ಈಗ ಇಲ್ಲಿದ್ದೀನಿ. ನಾಳೆ ಅಲ್ಲಿ ಇರ್ತನಕ ಅಲ್ಲಿನಕ ತತ್ರ ಹೇಳ್ತೀರಿ. ನಾಳೆ ನಾ ಅಲ್ಲಿ ಇರ್ತೇನೆ. ನಾಳೆ ನಾನು ಅಲ್ಲಿ ಇರುತ್ತೇನೆ. ಅತ್ರ ಅಂದ್ರೆ ಇಲ್ರಿ, ತತ್ರ ಅಂದ್ರೆ ಅಲ್ಲಿ. ಸ್ವಹ ತತ್ರ ಅಸ್ತಿ. ಸ್ವಹ ತತ್ರ ಅಸ್ಮಿ. ಇದಾನಿಂ ಅತ್ರ ಅಸ್ಮಿ. ಇದಾನಿಂ ಅತ್ರ ಅಸ್ಮಿ ಅಂದ್ರೆ ಇದ್ದೀನಿ. ಬಾಲಕ ಇದ್ದೀನಿ, ಮಹಿಳಾ ಇದ್ದೀನಿ, ಪುರುಷ ಇದ್ದೀನಿ, ಬ್ರಹ್ಮ ಅಸ್ಮಿ ಹೇಳ್ತೀವಲ್ರಿ. ನಾ ಏನಿದ್ದೀನಿ. ಅಹಂ ಶಿಕ್ಷಿಕಾ ಅಸ್ಮಿ. ನಾ ಏನೇನಂತೀವ ಅನ್ನೋದು ಹೇಳ್ತಾರೆ, ಹೇಳೋದ್ರಿ ಸುಮ್ಮ. ಈಗ ನೋಡ್ರಿ, ನೀವು ಏನೇನು ಇದ್ದೀರಲ್ಲ, ಅಹಂ ಗೃಹಿಣಿ ಅಸ್ಮಿ. ಗೃಹಿಣಿ ಇರ್ತಾರೆ. ನೀವೇನಂದಿರಿ? ನಾವು ಗೃಹಿಣಿ ಅದೀವ್ರಿ. ಮತ್ತು ನೀವೇನು ಮೈನಿ ಕೆಲಸ ಗೃಹಿಣಿ ಅಂದ್ರೆ ಗೊತ್ತಾಗ್ತದೆ. ಗೃಹಿಣಿ ಅಸ್ಮಿ. ಅಹಂ ಶಿಕ್ಷಿಕಾ ಅಸ್ಮಿ. ನಾನು ಶಿಕ್ಷಿಕಾ ಇದ್ದೀನಿ. ಅಹಂ ವರ್ತಕ ಅಸ್ತಿ. ನರ್ತಕಿ ಅಸ್ಮಿ. ನರ್ತನ ಮಾಡು. ಸಾಧಿಕಾ ಅಸ್ಮಿ. ಸಾಧಿಕಾ ಇದ್ದೀನಿ. ಅಹಂ ಸಾಧಿಕಾ ಅಸ್ಮಿ. ಅಹಂ ಗಾಯಿಕಾ ಅಹಂ ಗಾಯಿಕಾ ಅಸ್ಮಿ. ಅಹಂ ನಾಯಿಕಾ ಅಸ್ಮಿ. ನಾಯಿಕಾ ಅಸ್ಮಿ. ಅಹಂ ಸಂಚಾಲಕಃ ಅಸ್ಮಿ. ಚಾಲಕಃ ಅಸ್ಮಿ. ಗಾಡಿ ಹೊಡಿತಾರಲ್ರಿ ಅವ್ರಿಗೆ ಚಾಲಕ ಅಂತಾರ. ಯಾವುದು ಬೇಡ, ನಾವೇನದೀವ್ರಿ? ಬ್ರಹ್ಮ ಅಸ್ಮಿ. ಅಹಂ ಬ್ರಹ್ಮ ಅಸ್ಮಿ. ಅಹಂ ಚತುರಃ ಅಸ್ಮಿ. ಚತುರಃ ಅಸ್ಮಿ. ಅದ್ಯ ಸ್ವಹ ಪರಸ್ವಹ ಪ್ರಪರಸ್ವಹ. ಅದ್ಯ ಅಂದ್ರೆ ಇಂದು, ಸ್ವಹ ಅಂದ್ರೆ ನಾಳೆ, ಪರಸ್ವಹ ಅಂದ್ರೆ ನಾಡದ್ದು, ಪ್ರಪರಸ್ವಹ ಅಂದ್ರೆ ಅಚ್ಚಿ ನಾಡದ್ರಿ. ಅಚ್ಚಿ ನಾಡದ್. ಈಗಿನ ಒಂದ್ ಸ್ವಲ್ಪ ಹಿಂದ್ ಹೋಗುಣ್ರಿ. ನಿನ್ನೆ ಮೊನ್ನೆ ಅಚ್ಚಿ ಮೊನ್ನೆ ಅಂತೀವಲ್ಲ, ನಿನ್ನೆ ನಾಕ್ರಿ ಏನಂತಾರ್ರಿ? ಹೆಹ ಅಂದ್ರ ರೀ ಹ ಬರಿದು ಯದೊತ್ತು ಕೊಟ್ಟು 2 ವಿಸರ್ಗ ಬರೀದು. 2 ವಿಸರ್ಗ ಹ ಬರೋದು ಯದೊತ್ತು ಕೊಡುದ್ರಿ. ಯದೊತ್ತು ಕೊಟ್ಟು 2 ವಿಸರ್ಗ ಬರದ್ರ ಉಚ್ಚಾರ ಏನಾಗ್ತದಲ್ರಿ? ಹೆಹ ನೋಡ್ರಿ. ಹ ಬರೋದು. ರೀ ಹ ಬರೀರಿ. ಯದೊತ್ತು ಕೊಡ್ರಿ. ಯದೊತ್ತು ನಂಗೆ ಅನ್ಬಾಲ್ ಅಂತೀವಲ್ಲ, ಅದನ್ನ ಕೊಡ್ರಿ. ಆಮೇಲೆ 2 ವಿಸರ್ಗ, 2 0 ಕೊಡ್ರಿ. ಅಹ ಅಂತಾರಲ್ಲ, ಉಚ್ಚಾರ ಮಾಡ್ರಿ. ಅದು ಏನ್ ಉಚ್ಚಾರ ಆಗ್ತದ ನೋಡ್ರಿ. ಅದು ಹೆಹ ಅಂದ್ರೆ ನಿನ್ನೆ. ನಿನ್ನೆ. ಪರಹೆಹ ಅಂದ್ರ ನಾಳೆ, ಮೊನ್ನೆ ರೀ. ಪರಹೆಹ ಅಂದ್ರ ಮೊನ್ನೆ. ಪ್ರಪರಹೆಹ ಅಂದ್ರ ಅಚ್ಚಿ ಮೊನ್ನೆ. ಹೆಹ ಕಾರ್ಯಕ್ರಮ ಆಸೀತ್. ಅದು ಇತ್ತು ಅಂತೀವಲ್ರಿ, ಅದು ಇತ್ತು ಅನ್ನತ್ರಿ. ಆಸೀತ್. ಹೆಹ ಕಾರ್ಯಕ್ರಮ ಆಸೀತ್. ಯಹ ಕಾರ್ಯಕ್ರಮ ಆಸೀತ್. ಹೆಹ ಅಂದ್ರೆ ನಿನ್ನೆ, ಪರಹೆಹ ಅಂದ್ರೆ ಮೊನ್ನೆ, ಪ್ರಪರಹೆಹ ಅಂದ್ರೆ ಅಚ್ಚಿ ಮೊನ್ನೆ ರೀ.
ಹೆಹ ಅಂದ್ರೆ ನಿನ್ನೆ, ಪರಹ್ಯಹ ಅಂದ್ರೆ ಮೊನ್ನೆ, ಪ್ರಪರಹ್ಯಹ ಅಂದ್ರೆ ಅಚ್ಚಿನ ಅಚ್ಚಿ ಮೊನ್ನೆ. ಈಗ ನೋಡ್ರಿ ನಿನ್ನೆ ಆಸೀತ್ ಅಂತಾರ್ರಿ. ನಿನ್ನೆ ಕಾರ್ಯಕ್ರಮ ಇತ್ತು ಹೇಳ್ರಿ ನೋಡು. ಯಹ ಕಾರ್ಯಕ್ರಮ ಆಸ್ತಿ. ನಿನ್ನೆ ಕಾರ್ಯಕ್ರಮ ನಿನ್ನೆ ಕಾರ್ಯಕ್ರಮ ಚಲೋ ಅನ್ನಕ್ಕ ಸಮ್ಯಕ್ ಅಂತಾರೆ. ಚಲೋ ಇಲ್ಲ ಅನ್ನಕ್ಕ ಸಮ್ಯಕ್ ನಾಸ್ತಿ. ಹಾ ರೀ, ನಿನ್ನೆ ಕಾರ್ಯಕ್ರಮ ಚಲೋ ಇದ್ದಿದ್ದಿಲ್ಲ. ಬಿಡ್ರಿ. ಯಹ ಕಾರ್ಯಕ್ರಮ ಸಮ್ಯಕ್ ನಾಸ್ತಿ. ನಾಸ್ತಿ ಸಮ್ಯಕ್ ನಾಸೀತ್. ನಾಸೀತ್. ನಾಸ್ತಿ ಕಕ್ಷಾ ನಾ ಆಸೀತ್ ನಾಸ್ತಿ. ಅದ್ಯ ಹ್ಯಃ ಪರಹ್ಯಃ ಪ್ರಪರಹ್ಯಃ. ಅದ್ಯ ಸ್ವಃ ಪರಸ್ವಃ ಪ್ರಪರಸ್ವಃ. ಅದ್ಯ ಅಂದ್ರ ರೀ ಇಂದು, ಸ್ವಃ ಅಂದ್ರ ನಾಳೆ, ಪರಸ್ವಃ ಅಂದ್ರ ನಾಳಿಂದು, ಪ್ರಪರಸ್ವಃ ಅಂದ್ರ ಅಚ್ಚಿ ನಾಳಿಂದು, ಅದ್ಯ ಅಂದ್ರ ಇಂದು, ಹ್ಯಃ ಅಂದ್ರ ನಿನ್ನೆ, ನಿನ್ನೆ, ಪರಹ್ಯಃ ಅಂದ್ರ ಮೊನ್ನೆ, ಮೊನ್ನೆ, ಪ್ರಪರಹ್ಯಃ ಅಂದ್ರ ಅಚ್ಚಿ ಮೊನ್ನೆ, ಅಚ್ಚಿ ಮೊನ್ನೆ. ಈಗ ನೋಡ್ರಿ ಇವತ್ತು ಯಾವ ವಾರ ರೀ? ಗುರುವಾರ. ಅದ್ಯ ಇವತ್ತು ಯಾವ ವಾರ ಅಂತ ಕೇಳ್ತೀವಲ್ಲ ನಾವು, ಅದನ್ನೇನಂತ ಸಂಸ್ಕೃತ? ಅದ್ಯ ಕಹ ವಾಸರಃ. ಅದ್ಯ ಗುರುವಾಸರ. ಕಹ ವಾಸರಃ ಅದ್ಯ ಅಂದ್ರೆ ಗುರುವಾಸರ. ಅದ್ಯ ಯಾವ ವಾರ ನಾ ಕೇಳಿನ. ಅದ್ಯ ಕಹ ವಾಸರಃ. ಅದ್ಯ ಗುರುವಾಸರಃ. ಅದ್ಯ ಗುರುವಾಸರಃ. ಗುರುವಾಸರ. ಸ್ವಃ ಕಹ ವಾಸರಃ. ಸ್ವಃ ಶುಕ್ರವಾಸರ. ಪರಸ್ವಃ ಕಹ ವಾಸರಃ. ಶನಿವಾಸರ. ಪ್ರಪರಸ್ವಃ ಕಹ ವಾಸರಃ. ರವಿವಾಸರ. ಹ್ಯಃ ಕಹ ವಾಸರಃ. ಬುಧವಾಸರ. ಪರಹ್ಯಃ ಕಹ ವಾಸರಃ. ಮಂಗಳವಾರ. ಮಂಗಳವಾಸರಃ. ಮಂಗಲ ಳ ಇರಂಗಿಲ್ಲ ಸಂಸ್ಕೃತನ್ಯಾಗ, ಮಂಗಲವಾಸರ. ಳ ಇರ್ತದ್ರಿ. ಮಂಗಲವಾಸರ. ಳ ಅನ್ನಂಗಿಲ್ಲ. ಮಂಗಲವಾಸರಃ. ಬುಧವಾಸರಃ. ಗುರುವಾಸರಃ. ಶುಕ್ರವಾಸರಃ. ಶನಿವಾಸರ. ವಾರ ಅಂದ್ರೆ ಕನ್ನಡ, ವಾಸರ ಅಂದ್ರೆ ಸಂಸ್ಕೃತ. ರವಿವಾಸರಃ. ಅಸ್ತು ಸಮಯಂ ಅಭವತ್. ಸ್ವಃ ಸಮಯ ಆಯ್ತು, ಟೈಮ್ ಆಯ್ತು. ಮತ್ತು ನಾಳಿನ ದಿವಸ ಸಂಸ್ಕೃತ ಮತ್ತು ವಿಚಾರ ಚಂದ್ರೋದಯ